ಜಗತ್ತಿನ ತಾಯಿ ನಿನ್ನ ತೊಡೆಯಲ್ಲಿ ಕುಳಿತಿದ್ದಾಳೆ ಅಂದರೆ ಅದರ ಅರ್ಥ ಏನು? ನೀನು ಜಗತ್ತಿನ ತಂದೆ ಅನ್ನೋದನ್ನು ಅಲ್ಲಿ ಧ್ಯಾನ ಮಾಡಬೇಕು ಅಂತ. ಜಗತ್ತಿನ ತಾಯಿ ಯಾರ ತೊಡೆಯಲ್ಲಿ ಕುಳಿತಿದ್ದಾಳೋ ಅಂಥ ನಾರಾಯಣನನ್ನು ಧ್ಯಾನ ಮಾಡುವುದು. ಅವನು ಜಗತ್ತಿನ ತಂದೆ, ಪೀತಾಂಬರಧಾರಿಯಾಗಿ ಕಾಂಚಿ ಅಂತ ಸಂಸ್ಕೃತದಲ್ಲಿ ಹೇಳೋದು. ಮಂಜೀರಕ್ಕೆ ಸಂಸ್ಕೃತದಲ್ಲಿ ಸೊಂಟದ ಪಟ್ಟಿಗೆ ಕಾಂಚಿ ಅಂತ ಹೇಳೋದು, ಕಾಲಿನ ಗೆಜ್ಜೆಗೆ ಮಂಜೀರ ಅನ್ನೋದು. ಆಚಾರ್ಯರು ಕಾಂಚಿ ಅನ್ನೋದರ ಬದಲು ಮಂಜೀರ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಬಹಳ ವಿರಳವಾಗಿ ಸೊಂಟದ ಗೆಜ್ಜೆ ಅನ್ನುವ ಅರ್ಥದಲ್ಲಿ ಮಂಜೀರ ಅನ್ನೋ ಶಬ್ದ ಬೇರೆಯವರು ಪ್ರಯೋಗ ಮಾಡಿದ್ದುಂಟು, ಆಚಾರ್ಯರೇ ಅಲ್ಲ. ಆದರೆ ಬಹಳ ವಿರಳ. ಇವತ್ತು ನೀವು ಕೋಶದಲ್ಲಿ ನೋಡಿದರೆ ಮಂಜೀರ ಅನ್ನೋದಕ್ಕೆ ಕಾಲು ಗೆಜ್ಜೆ ಅನ್ನುವ ಅರ್ಥವೇ. ಮಂಜೀರಂ ಪಾದಭೂಷಣಂ, ಕಾಲಿಗೆ ಕಟ್ಟುವ ಗೆಜ್ಜೆಗೆ ಡ್ಯಾನ್ಸ್ ಮಾಡುವಾಗ ಕಾಲಿಗೆ ಕಟ್ಟಿಕೊಳ್ತಾರಲ್ಲ, ಅದು ಡ್ಯಾನ್ಸ್ ಮಾಡಲಿಕ್ಕೋಸ್ಕರವೇ ಅಂತಲ್ಲ, ಯಾವುದೇ ಕಾಲಿಗೆ ಆಭರಣವಾಗಿ ಕಟ್ಟಿಕೊಳ್ತಕ್ಕಂಥ ಗೆಜ್ಜೆಯನ್ನು ಮಂಜೀರ ಅಂತಾರೆ. ಇಲ್ಲಿ ಕಾಲಿನ ವರ್ಣನೆ ಅಲ್ಲ ಇದು. ಕಾಲಿನಿಂದ ನಾವು ಮೇಲಕ್ಕೆ ಸೊಂಟದ ಭಾಗಕ್ಕೆ ಬಂದಿದ್ದೇವೆ. ಪೀತಾಂಬರವನ್ನುಟ್ಟು, ಕಾಲಿನಿಂದ ಸೊಂಟದ ತನಕ ಪೀತಾಂಬರವನ್ನುಟ್ಟು, ಪೀತಾಂಬರದ ಮೇಲೆ ಚಿನ್ನದ ಗೆಜ್ಜೆಯ ನಡುದಾರವನ್ನು ಕಟ್ಟಿಕೊಂಡು, ತೊಡೆಯಲ್ಲಿ ಲಕ್ಷ್ಮಿಯನ್ನು ಕೂಡಿಸಿಕೊಂಡು ಕುಳಿತಿರತಕ್ಕಂಥ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡು. ಇಲ್ಲಿ ಮತ್ತೆ ಲಕ್ಷ್ಮೀನಾರಾಯಣರ ಧ್ಯಾನವನ್ನೇ ಅನೇಕ ಶಿಲ್ಪಗಳಲ್ಲಿ ನೀವು ನೋಡಿರಬಹುದು. ಇಂಥ ಮೂರ್ತಿಯನ್ನು ಆರೂಢಂ ಜಗದಂಬಯಾನ್, ಲಕ್ಷ್ಮೀನಾರಾಯಣರ ತೊಡೆಯಲ್ಲಿ ಇರತಕ್ಕ ಲಕ್ಷ್ಮಿ ಮತ್ತು ಎದೆಯಲ್ಲಿ ಇರತಕ್ಕ ಲಕ್ಷ್ಮಿ, ಅದನ್ನು ಮುಂದೆ ಹೇಳ್ತಾರೆ. ಅಂಥ ಶಿಲ್ಪ ವಿರಳ, ಪ್ರಾಯ ಶಿಲ್ಪಿಗಳು ಯಾರೂ ಮಾಡಿಲ್ಲ. ನಾನು ಕಂಡ ಹಾಗೆ ತೊಡೆಯಲ್ಲಿ ಲಕ್ಷ್ಮಿಯನ್ನು ಕೂಡಿಸಿಕೊಂಡು ಕೂತ ಲಕ್ಷ್ಮೀನಾರಾಯಣರ ವಿಗ್ರಹಗಳು ಶಿಲ್ಪದಲ್ಲಿ ನೂರಾರು ಇವೆ. ಎದೆಯಲ್ಲಿ ಲಕ್ಷ್ಮಿಯನ್ನು ಕೂಡಿಸಿಕೊಂಡು ಶ್ರೀವತ್ಸಾಂಕನಾಗಿರತಕ್ಕ ಲಕ್ಷ್ಮೀನಾರಾಯಣನ ವಿಗ್ರಹ ನನಗೆ ತಿಳಿದಂತೆ ಒಂದೇ ಇರುವುದು. ಅದನ್ನು ಆಚಾರ್ಯರೇ ಮಾಡಿಸಿ ತ್ರಿಕುಣ ಪಂಡಿತರಿಗೆ ಕೊಟ್ಟದ್ದು. ತ್ರಿಕುಣ ಪಂಡಿತಾಚಾರ್ಯರ ಮನೆಯಲ್ಲಿದೆ. ಬೇರೆ ಎಲ್ಲಿಯೂ ಅಂಥ ಇನ್ನೊಂದು ವಿಗ್ರಹವನ್ನು ನಾನು ಈ ತನಕ ಕಂಡಿಲ್ಲ. ಅದು ಲಕ್ಷ್ಮಿಯನ್ನು ಎದೆಯಲ್ಲಿ ಇಟ್ಟುಕೊಂಡು, ಬರೀ ಚಿಹ್ನೆ ಅಲ್ಲ, ಇಡೀ ಲಕ್ಷ್ಮಿಯ ವಿಗ್ರಹವೇ ಇದೆ ಎದೆಯಲ್ಲಿ. ಪೂರ್ತಿ ಲಕ್ಷ್ಮಿಯನ್ನು ನಾರಾಯಣನ ಎದೆಯಲ್ಲಿ ಬಿಡಿಸಿದ್ದಾರೆ. ಆ ರೀತಿ ಶ್ರೀವತ್ಸ ನಾರಾಯಣ ಆ ವಿಗ್ರಹವನ್ನು ಆಚಾರ್ಯರೇ ತಾನು ಮಾಡಿಸಿ ತ್ರಿಕುಣ ಪಂಡಿತರಿಗೆ ಕೊಟ್ಟಿದ್ದಾರೆ. ತ್ರಿಕುಣ ಪಂಡಿತರ ಮನೆಯಲ್ಲಿ, ಅಂದರೆ ಕಾಸರಗೋಡಿನ ಕಾವು ಮಠದಲ್ಲಿ ಇವತ್ತಿಗೂ ಆ ವಿಗ್ರಹ ಇದೆ. ಹೀಗೆ ಭಗವಂತನ ಧ್ಯಾನದಲ್ಲಿ ಲಕ್ಷ್ಮಿಯ ಎರಡು ರೂಪಗಳನ್ನು ಧ್ಯಾನ ಮಾಡುವಂಥದ್ದು. ಇನ್ನೂ ಒಂದು ಧ್ಯಾನದ ಕ್ರಮ ಇದೆ. ಭಗವಂತ ನಿಂತುಕೊಂಡು ಇರತಕ್ಕ ಭಗವಂತನನ್ನು ನಾವು ಧ್ಯಾನ ಮಾಡುವಾಗ ನಿಂತ ವಿಗ್ರಹ, ಅನೇಕ ಕಡೆ ವಿಗ್ರಹಗಳು ನಿಂತುಕೊಂಡಿರುವಂಥದ್ದು. ನಾವು ಪೂಜೆ ಮಾಡತಕ್ಕಂಥ ಪೀಠದಲ್ಲಿರುವ ವಿಗ್ರಹಗಳು ಕೂತ ವಿಗ್ರಹಗಳಂತೆ ನಿಂತ ವಿಗ್ರಹಗಳಿರ್ತವೆ. ನಿಂತ ವಿಗ್ರಹಗಳಿದ್ದಾಗ ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಸ್ವಮೂರ್ತಿ ಗಣಮಧ್ಯಗ, ಆಚೆಯಿಂದ ಈಚೆಯಿಂದ ಶ್ರೀಭೂ ಅಥವಾ ಸತ್ಯಭಾಮ ರುಕ್ಮಿಣಿಯರನ್ನು, ಹೀಗೆ ಎರಡು ರೂಪಗಳನ್ನು ಧ್ಯಾನ ಮಾಡೋದುಂಟು. ಕೂತಾಗ ತೊಡೆಯಲ್ಲಿ ಶ್ರೀ, ಎದೆಯಲ್ಲಿ ಲಕ್ಷ್ಮಿ. ಅಂಕದಲ್ಲಿ ಇರುವವಳು ಶ್ರೀ, ಎದೆಯಲ್ಲಿರುವವಳು ಲಕ್ಷ್ಮಿ. ಶ್ರೀ ಅಂದರೆ ಆಶ್ರಯಿಸಿದವಳು ಅಂತ. ತೊಡೆಯನ್ನು ಆಶ್ರಯಿಸಿರುವವಳು ಶ್ರೀ, ಎದೆಗೆ ಲಕ್ಷಣವಾಗಿರುವವಳು ಲಕ್ಷ್ಮಿ. ಆದ್ದರಿಂದ ಆ ಶಬ್ದಗಳಿಗೆ ಅದೇ ಅರ್ಥ. ಅಂಕಂ ಶ್ರಿತಾ ಶ್ರೀಹಿ ವಕ್ಷಸಿ ಲಕ್ಷಣಭೂತ ಲಕ್ಷ್ಮೀ. ಇದನ್ನು ಭಾಗವತದಲ್ಲಿ ಭಗವಂತನ ರೂಪದ ಚಿಂತನೆಯನ್ನು ಕಪಿಲ ಹೇಳಿದ್ದು ಹೀಗೇ ಇದೆ ನೋಡಿ. ವ್ಯಾಲಂಬಿ ಪೀತ ವರವಾಸಸಿ ವರ್ತಮಾನ ಕಾಂಚೀ ಕಲಾಪ ಪರಿರಂಭಿ ನಿತಂಬಮಂಬ. ಇದೇ ರೀತಿ ಇದೆ. ವ್ಯಾಲಂಬಿ ಪೀತ ವರವಾಸಸಿ, ಕಾಲಿನ ತನಕ ಇಳಿದು ಬಿಟ್ಟ ಪೀತಾಂಬರ, ಅದರ ಮೇಲೆ ಇರತಕ್ಕ ಕಾಂಚೀ ಕಲಾಪ ನಡುದಾರ, ಅದರಿಂದ ಶೋಭಿತವಾದ ನಿತಂಬವನ್ನು, ಅಲ್ಲಿಯೂ ನಿತಂಬ ಶಬ್ದವನ್ನೇ ಬಳಸಿದ್ದಾರೆ. ಆಚಾರ್ಯರು ಬಳಸಿದ ಶಬ್ದವನ್ನೇ ಅಲ್ಲೂ ಬಳಸಿದ್ದಾರೆ. ಕಾಂಚೀ ಕಲಾಪ ಪರಿರಂಭಿ ನಿತಂಬಮಂಬ ಅಂತ. ನಿತಂಬ ಅನ್ನೋ ಶಬ್ದ ಆಚಾರ್ಯರು ಮಾತ್ರ ಪ್ರಯೋಗ ಮಾಡಿದ್ದಲ್ಲ, ಸೊಂಟ ಅನ್ನೋ ಅರ್ಥದಲ್ಲಿ ವೇದವ್ಯಾಸರು ಭಾಗವತದಲ್ಲಿ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಹೇಳಿದ ರೀತಿಯ ವರ್ಣನೆ ಆಚಾರ್ಯ ಒಂದು ವಿಶೇಷ ಹೇಳಿದರು. ತಾಯಿ ಶ್ರೀದೇವಿ ತೊಡೆಯಲ್ಲಿ ಕೂತಿದ್ದಾಳೆ ಅನ್ನೋದನ್ನು ಧ್ಯಾನ ಮಾಡುವುದು, ಅದು ಅಲ್ಲಿ ಹೇಳಲಿಲ್ಲ. ಉಳಿದದ್ದು ಪೀತಾಂಬರ ಮತ್ತು ಕಾಂಚೀ ಕಲಾಪ ಅಲ್ಲಿ ಹೇಳಿದ್ದಾರೆ. ಸ್ವರ್ಣ ಮಂಜೀರ ಸಂವೀತಂ ಆರೂಢಂ ಜಗದಂಬಯ, ಅಲ್ಲಿಂದ ಭಗವಂತನ ಸೊಂಟದ ತನಕ ಬಂದೆವು. ಮೇಲಿನ ಭಾಗ ಭಗವಂತನ ಉದರದ ಚಿಂತನೆ ಮಾಡಬೇಕು. ಹೇಗೆ ಅಂದರೆ ಉದರಂ ಚಿಂತ್ಯಮೀಶಸ್ಯ ತನುತ್ವೇಪ್ಯಖಿಲಂಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರಿಯೈಕಯ. ಉದರಂ ಚಿಂತ್ಯಮೀಶಸ್ಯ, ಭಗವಂತನ ಉದರವನ್ನು, ನಡುವನ್ನು ಚಿಂತಿಸಬೇಕು. ಎಂಥ ನಡುವುದು ಅಂದರೆ ಇದು ಒಂದು ಅದ್ಭುತವಾದ ಚಿತ್ರವನ್ನು ಕೊಡ್ತಾರೆ. ಯಾವಾಗಲೂ ಹೊಟ್ಟೆ ಹೇಗಿರಬೇಕು ಅಂದರೆ ಬಡ ನಡು ಅಂತ ಹೇಳ್ತಾರೆ, ಚಿಕ್ಕ ಹೊಟ್ಟೆ ಇರಬೇಕು ಅಂತ. ಅದು ಲಕ್ಷಣ.
ಹೊಟ್ಟೆ ಗಾತ್ರದಲ್ಲಿ ಎಲ್ಲಿ ತನಕ ಅಂದರೆ ಅನುದರ ಅಂತ, ಹೊಟ್ಟೆ ಕಾಣಿಸಬಾರದು ಅಂತ, ಹೊಟ್ಟೆ ಇದೋ ಇಲ್ಲೋ ಅಂತ ಅಷ್ಟು ಚಿಕ್ಕ ಹೊಟ್ಟೆ ಇರಬೇಕು ಅಂತ. ಆದ್ದರಿಂದ ಭೀಮಸೇನನಿಗೆ ವೃಕೋದರ ಅಂತ ಹೆಸರು. ಚಿಕ್ಕ ಹೊಟ್ಟೆಯವ ಅಂತ ವೃಕೋದರ, ತೋಳದಂಥ ಹೊಟ್ಟೆ ಅಂತ. ತೋಳ ಎಂಥ ಕಾಡಿನ ಬಲಿಷ್ಠ ಪ್ರಾಣಿಗಳನ್ನು ಕೊಂದು ತಿನ್ನುತ್ತೆ, ಅದು ಮಹಾ ಮಾಂಸಾಹಾರಿ ಪ್ರಾಣಿ. ಅದು ತುಂಬ ಬಕಬಕ ತಿನ್ನತಕ್ಕಂಥದ್ದು ವೃಕ. ಆದರೆ ಅದರ ಹೊಟ್ಟೆ ಬಹಳ ಚಿಕ್ಕದು. ತೋಳದಂಥ ಸಣ್ಣ ಹೊಟ್ಟೆ. ಭೀಮಸೇನ ಬಂಡಿ ಅನ್ನ ತಿಂದವನು, ಆದರೆ ಅವನ ಹೊಟ್ಟೆ ಯಾವತ್ತೂ ಕೂಡ ಗಾತ್ರ ಮೀರಿದ್ದಿಲ್ಲ. ಹೊಟ್ಟೆಯ ಗಾತ್ರ ಅನ್ನೋದು ದೇಹದ ಮುಖ್ಯ ಲಕ್ಷಣಗಳಲ್ಲಿ ಒಂದು. ಆದ್ದರಿಂದ ಭಗವಂತನ ಹೊಟ್ಟೆ ಹೇಗಿತ್ತು ಅಂದರೆ ಅದು ತನೂದರ ಅಂದರು, ಚಿಕ್ಕದು. ಆದರೆ ಆಚಾರ್ಯ ಹೇಳ್ತಾರೆ ಅದು ಇಷ್ಟು ಚಿಕ್ಕದು, ಆದರೆ ಅದರೊಳಗೆ ಇಡೀ ಬ್ರಹ್ಮಾಂಡ ಹಿಡಿಯುತ್ತಲ್ಲ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ತನುತ್ವೇತಿ, ಚಿಕ್ಕ ಹೊಟ್ಟೆ, ಅದರ ಅಖಿಲಂಭರಂ ಇಡೀ ವಿಶ್ವವನ್ನು ತನ್ನ ಹೊಟ್ಟೆ ಒಳಗಿಟ್ಟುಕೊಂಡಿದೆ. ಅದು ಅಂಥ ವಿಚಿತ್ರವಾದ ಹೊಟ್ಟೆ ಅಂತ. ಉದರಂ ಚಿಂತ್ಯಮೀಶಸ್ಯ ತನುತ್ವೇಪಿ, ತುಂಬ ಚಿಕ್ಕ ತೆಳುವಾದ ಹೊಟ್ಟೆ, ಆದರೆ ಇಡೀ ಬ್ರಹ್ಮಾಂಡವನ್ನು ತನ್ನೊಳಗೆ ಇಟ್ಟುಕೊಂಡ ಹೊಟ್ಟೆ. ಚಿಕ್ಕ ಹೊಟ್ಟೆ. ಚಿಕ್ಕ ಹೊಟ್ಟೆಯಲ್ಲಿ ಇನ್ನೊಂದು ವಿಶೇಷ ಇರಬೇಕಾದ್ದು, ಲಕ್ಷಣಶಾಸ್ತ್ರದಲ್ಲಿ ಇರತಕ್ಕಂಥದ್ದು, ಭಗವಂತನ ರೂಪವನ್ನು 32 ಲಕ್ಷಣಗಳಿಂದ ಕೂಡಿದ್ದನ್ನಾಗಿ ಧ್ಯಾನ ಮಾಡಬೇಕು ಅಂತ ಶಾಸ್ತ್ರಕಾರರ ರೀತಿ. ಹಾಗೆ ಹೊಟ್ಟೆಯ ಲಕ್ಷಣ ಏನು ಅಂತಂದರೆ, ಕೂತರೆ ಹೊಟ್ಟೆಯಲ್ಲಿ 3 ಗೆರೆಗಳು ಇರಬೇಕು, ಅಡ್ಡಗೆರೆ. ಅದು ಹೊಟ್ಟೆಯಲ್ಲಿ ಅಂದರೆ ನಮ್ಮ ನಾಭಿಯ ಮೇಲ್ಗಡೆ. ನೀವು ಕೆಲವು ಮಂದಿಗೆ ಒಲಿತ್ರಯ ಇರುವುದಿಲ್ಲ ಅಂತಲೇ ಗೊತ್ತಿರೋದಿಲ್ಲ, ಒಲಿತ್ರಯ ಬೀಳುವುದೂ ಇಲ್ಲ, ಅದು ಎಲ್ಲಿ ಬೀಳುತ್ತೆ ಅನ್ನೋದು ಬಹಳ ಜನ ಗೊತ್ತಿಲ್ಲ, ನೋಡಿಯೂ ಗೊತ್ತಿಲ್ಲ, ಆ ಸ್ಥಿತಿಯಾಗಿದೆ. ನೀವು ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಒಂದು ಕಲ್ಲಿನಲ್ಲಿ ಬಾಹುಬಲಿಯ ವಿಗ್ರಹವನ್ನು ಮಾಡಿಸಿದ್ದಾರೆ ಹೆಗ್ಗಡೆಯವರು. ಆ ವಿಗ್ರಹ ಸುಮಾರು 20-30 ಅಡಿ ಎತ್ತರದ ಒಂದು ಭಾರೀ ಎತ್ತರದ ವಿಗ್ರಹ. ಅದನ್ನು ನೀವು ಹೋದರೆ ನೋಡಿ, ಅದರಲ್ಲಿ ಒಲಿ ಎಲ್ಲಿದೆ ಅಂದರೆ ಹೊಕ್ಕುಳ ಕೆಳಗಡೆ 3 ಒಲಿ ಮಾಡಿದ್ದಾರೆ. ಹೊಕ್ಕುಳ ಕೆಳಗಡೆ ಮಡಿಕೆ ಬೀಳುವುದಿಲ್ಲ, ಹೊಟ್ಟೆಯಲ್ಲಿ ಮಡಿಕೆ ಬೀಳುವುದು ಅಂದರೆ ಹೊಕ್ಕುಳ ಮೇಲೆ. ಅದು ಶಿಲ್ಪಿಗಳಿಗೆ ಎಲ್ಲಿ ಬೀಳಬೇಕು ಅಂತ ಗೊತ್ತಿಲ್ಲ, ಅವರ ಹೊಟ್ಟೆಯಲ್ಲಿ ಬೀಳೋದಿಲ್ಲ, ಕಲ್ಲಿನಲ್ಲಿ ಎಲ್ಲಿ ಕಿತ್ತಬೇಕು ಅಂತ ಗೊತ್ತಿಲ್ಲ, ಅದರ ಹೊಟ್ಟೆಯ ಹೊಕ್ಕುಳ ಕೆಳಗಡೆ 3 ಒಲಿ ಕೆತ್ತಿದ್ದಾರೆ. ಬಹಳ ಆಶ್ಚರ್ಯ ಏನು ಅಂದರೆ ಅದನ್ನು ಲಕ್ಷಾಂತರ ಮಂದಿ ನೋಡ್ತಾರೆ, ಯಾರೂ ಅದನ್ನು ಗಮನಿಸುವುದಿಲ್ಲ. ನಾನು ಹೋದಾಗ ಇದೇನಿದು ಹೊಕ್ಕುಳ ಕೆಳಗೆ ಒಲಿ ಉಂಟಲ್ವಾ ಅಂದರೆ ಅಲ್ಲೇ ಇರೋದಲ್ವಾ ಅಂತ ಕೇಳೋದ್ರಿಂದ ಯಾಕಂದರೆ ಆಕ್ಷೇಪ ಮಾಡಿದಾಗಲೂ ಅದು ಗೊತ್ತಾಗಿಲ್ಲ ಬಹಳ ಜನಕ್ಕೆ. ಇದು ಏನು ಅಸಖ್ಯವಾಗಿದೆ, ಶಿಲ್ಪಶಾಸ್ತ್ರದಲ್ಲಿ ಹೀಗೆ ಯಾಕೆ ಮಾಡಿದ್ದಾರೆ ಅಂತ ನಾನು ಕೇಳಿದಾಗ ಬಹಳ ಜನಕ್ಕೆ ಅರ್ಥ ಆಗಲಿಲ್ಲ. ಅದು ಯಾಕೆ ಅಲ್ಲಿ ನೀವು ಹೊಕ್ಕುಳ ಕೆಳಗೆ ಇರಬಾರದು ಒಲಿ ಅಂತ ಕೇಳ್ತಾರೆ. ಇಷ್ಟು ಅಜ್ಞಾನ ಇದೆ ನಮಗೆ ಲಕ್ಷಣಶಾಸ್ತ್ರದ ಬಗ್ಗೆ. ಒಲಿತ್ರಯಾಂಕಿತಂ, ನಾಭಿಯ ಮೇಲೆ ಎದೆಯ ಕೆಳಗಡೆ ಆ ಹೊಟ್ಟೆಯ ಮಡಿಕೆ 3 ಮಡಿಕೆ ಬೀಳಬೇಕು. ಹೊಟ್ಟೆ ಅಂದರೆ ತೆಳ್ಳಗಿದ್ರೆ ಬೀಳುತ್ತೆ, ಅದು ಹೊಟ್ಟೆ ಉಬ್ಬರಿಸಿದರೆ ರೇಖೆ ಬೀಳುವುದಿಲ್ಲ. ಆದ್ದರಿಂದ ತುಂಬ ಆರೋಗ್ಯವಂತವಾದ ಶರೀರದಲ್ಲಿ ಚರ್ಮ 3 ಮಡಿಕೆ ಬೀಳುತ್ತೆ. ಒಲಿತ್ರಯಾಂಕಿತಂ, ಭಗವಂತನ ಉದರದಲ್ಲಿ 3 ಒಲಿಯನ್ನು ಚಿಂತನೆ ಮಾಡುವ. ಅಂದರೆ ಭಗವಂತ ಅವನು ಸರ್ವಗತನಾದವ, ಆದರೆ ಅವನಿಗೆ ಒಂದು ವಿಶಿಷ್ಟವಾದ ರೂಪವನ್ನು ನಾವು ಧ್ಯಾನ ಮಾಡುವಾಗ ಆ ರೂಪದ ಸೌಂದರ್ಯದ ಪರಾಕಾಷ್ಠೆಯನ್ನು ಅಲ್ಲಿ ಕಾಣಬೇಕು. ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಭಗವಂತನ ಉದರ ಚಿಕ್ಕ ಹೊಟ್ಟೆ, ಆ ಹೊಟ್ಟೆಯಲ್ಲಿ ಹೊಕ್ಕುಳ ಮೇಲೆ 3 ಮಡಿಕೆ 3 ರೇಖೆ. ಒಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರಿಯೈಕಯ. ಈ ನಿತ್ಯಂ ಅನ್ನೋದಕ್ಕೆ ಮೊದಲಿಗೂ ಅನ್ವಯ. ಉದರಂ ಚಿಂತ್ಯಮೀಶಸ್ಯ ನಿತ್ಯಂ, ಸದಾ ಭಗವಂತನ ಉದರವನ್ನು ಚಿಂತಿಸು. ಅದು ಎಂಥದ್ದು ಅಂದರೆ ನಿತ್ಯಂ ಉಪಗೂಢಂ ಶ್ರಿಯೈಕಯ, ಲಕ್ಷ್ಮೀದೇವಿ ಅಪ್ಪಿಕೊಂಡ ಹೊಟ್ಟೆ ಅಂತ. ಅಂದರೆ ತೊಡೆಯಲ್ಲಿ ಕೂತಿದ್ದಾಳೆ, ನೀವು ಶಿಲ್ಪದಲ್ಲಿ ನೋಡಿರ್ಬೋದು, ತೊಡೆಯಲ್ಲಿ ಕೂತ ಲಕ್ಷ್ಮಿ, ಎಡ ತೊಡೆಯಲ್ಲಿ ಲಕ್ಷ್ಮಿ ಕೂತಿರ್ತಾಳೆ, ಅವಳ ಬಲಗೈ ಭಗವಂತನ ಹೊಟ್ಟೆಯನ್ನು ಹೀಗೆ ಅಪ್ಪಿಕೊಂಡಿರ್ತದೆ. ಅದರಿಂದ ಲಕ್ಷ್ಮಿ ಅಪ್ಪಿಕೊಂಡ ಉದರ ಅಂತ. ಬರೇ ಲಕ್ಷ್ಮಿ ಅಪ್ಪಿಕೊಂಡ ಅಂತಿಷ್ಟೇ ಹೇಳುವುದಿಲ್ಲ, ಶ್ರೀಯೈಕಯ ಅಂತ. ಲಕ್ಷ್ಮಿ ಮಾತ್ರ ಅಪ್ಪಿಕೊಂಡ ಉದರ, ಇನ್ಯಾರ ಅಪ್ಪುಗೆಗೂ ಸಿಗುವ ಉದರ ಅಲ್ಲ ಅದು. ಕೇವಲ ಲಕ್ಷ್ಮಿಯ ಅಪ್ಪುಗೆಗೆ ಸಿಗುವಂಥ ಹೊಟ್ಟೆ. ಇಡೀ ವಿಶ್ವವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡ ಹೊಟ್ಟೆ. ಇದು ಕೂಡ ಈ ಮಾತನ್ನು ಆಚಾರ್ಯರು ಬಹಳ ರೋಚಕವಾಗಿ ಹೇಳಿದರು. ಚಿಕ್ಕ ಹೊಟ್ಟೆ ಆದರೆ ಅನಂತ ಬ್ರಹ್ಮಾಂಡವನ್ನು ಹೊತ್ತ ಹೊಟ್ಟೆ ಅಂತ. ಆ ಕಾಂಟ್ರಾಸ್ಟ್, ವಿರೋಧಾಭಾಸವನ್ನು ಹೇಳಿದರೆ ಈ ಮಾತು ಕೂಡ ಭಾಗವತದಲ್ಲಿ ಇರುವಂತಹದ್ದೇ. ನಾಭಿಹೃದಂ ಭುವನ ಕೋಶ ಗುಹೋದರಸ್ಥಂ ಅಂತಲ್ಲಿದೆ. ಇಡೀ ಬ್ರಹ್ಮಾಂಡ ಕೋಶವನ್ನೇ ತನ್ನ ಉದರ ಗುಹೆಯ ಒಳಗೆ ಇಟ್ಟುಕೊಂಡ ಹೊಟ್ಟೆ ಅಂತ.
ಆದರೆ ಅದನ್ನು ಹೇಳುವಾಗ ಇವರು ಆ ಕಾವ್ಯದ ಒಂದು ಸೊಬಗು ಹೆಚ್ಚು ಸ್ಪಷ್ಟವಾಗುವಂತೆ ಹೇಳಿದ್ದಾರೆ. ವಿಷಯ ಅಲ್ಲಿದ್ದದ್ದೇ. ನಾಭಿಹೃದಂ ಭುವನಕೋಶ ಗುಹೋದರಸ್ಥಂ ಯತ್ರ ಆತ್ಮಯೋನಿಧಿಷಣಾಖಿಲ ಲೋಕ ಪದ್ಮಂ. ಆತ್ಮಯೋನಿಧಿಷಣ ಬ್ರಹ್ಮದೇವರಿಗೆ ಆವಾಸ ಸ್ಥಾನವಾಗಿರತಕ್ಕಂಥ ಪದ್ಮ ಆ ಹೊಟ್ಟೆಯಿಂದ ನಾಭಿಯಲ್ಲಿ ಹೊರಕ್ಕೆ ಬಂದುತ್ತಾನೆ. ಆ ಬ್ರಹ್ಮದೇವರಿಗೆ ಆವಾಸ ಸ್ಥಾನವಾಗಿರತಕ್ಕ ಪದ್ಮ ಅಂತಂದರೆ ಬ್ರಹ್ಮಾಂಡವೇ. ಆ ಬ್ರಹ್ಮಾಂಡ ಎಲ್ಲಿತ್ತದು? ಅವನ ಉದರದೊಳಗಿತ್ತು ಪ್ರಳಯ ಕಾಲದಲ್ಲಿ. ಹೀಗೆ ಇಡೀ ಬ್ರಹ್ಮಾಂಡವನ್ನು ಹೊತ್ತ ಆದರೂ ಚಿಕ್ಕದಾದ ಹೊಟ್ಟೆ ಅಂಥ ಭಗವಂತನ ಉದರವನ್ನು ಸ್ಮರಿಸಬೇಕು. ಉದರಂ ಚಿಂತ್ಯಮೀಶಸ್ಯ ತನುತ್ವೇಪಿ ಅಖಿಲಂಭರಂ. ಅದು ಹೇಗೆ ಸಾಧ್ಯವಾಯಿತು ಅಂದರೆ ಅವರು ಅದಕ್ಕೊಂದು ವಿಶೇಷಣ ಕೊಡ್ತಾರೆ ಅಲ್ಲೇ, ಈಶಸ್ಯ ಅಂತ. ಈಶ ಅಂತಂದರೆ ಸರ್ವಸಮರ್ಥ ಅಂತ ಅರ್ಥ. ಅದು ಅವನಿಗೆ ಮಾತ್ರ ಸಾಧ್ಯ ಆ ಚಿಕ್ಕ ಹೊಟ್ಟೆಯ ಒಳಗೆ ಇಡೀ ಬ್ರಹ್ಮಾಂಡವನ್ನು ಧರಿಸುವುದು. ಆದ್ದರಿಂದಲೇ ಆ ಚಿಕ್ಕ ಹೊಟ್ಟೆ ಅನಯದ್ ದಾಮೋದರತಾಂ ಯೋರಮಯತ್ ಸುಂದರೀಂ ನಿಜಾಮೋದರತಾಂ ಅಂತ ಆಚಾರ್ಯರು ಇನ್ನೊಂದು ಕಡೆ ಹೇಳ್ತಾರೆ. ಆ ಚಿಕ್ಕ ಹೊಟ್ಟೆಯನ್ನು ಬೆಣ್ಣೆ ಕದ್ದಾಗ ಕಟ್ಟಿ ಹಾಕಬೇಕು ಅಂತ ಯಶೋದೆ ಹಗ್ಗ ಹಿಡ್ಕೊಂಡು ಹೋದಾಗ ಅದು ಎಷ್ಟು ಹಗ್ಗ ಸುತ್ತಿದರೂ ಕೂಡ ಸಾಲದೇ ಹೋಯಿತು. ಕೊನೆಗೊಮ್ಮೆ ಒಂದು ಸಣ್ಣ ಹಗ್ಗದಲ್ಲಿ ಕಟ್ಟಿ ಹಾಕಲಿಕ್ಕೆ ಬಂತು. ಅನಯದ್ ದಾಮೋದರತಾಂ, ತಾನು ಹೊಟ್ಟೆ ಹಗ್ಗದಿಂದ ಬಿಗಿಯಲ್ಪಟ್ಟ ಹೊಟ್ಟೆ ಉಳ್ಳವನು ಆದ ಅಂತ. ದಾಮ ಉದರ ಅಂತ. ದಾಮೋದರ ಅಂದರೆ ಉದರ ಅಂದರೆ ಹೊಟ್ಟೆ, ದಾಮ ಅಂದರೆ ಹಗ್ಗ. ಹಗ್ಗ ಕಟ್ಟಿದ ಹೊಟ್ಟೆಯವನು ಅಂತ ದಾಮೋದರ. ಯಶೋದೆಯಿಂದ ಹಗ್ಗದಿಂದ ಕಟ್ಟಿಸಿಕೊಂಡವ. ಅವನನ್ನು ದಾಮೋದರನನ್ನಾಗಿ ಮಾಡಿದ್ಲು ಯಶೋದೆ. ಯಾರನ್ನು? ಯೋ ಅರಮಯತ್ ಸುಂದರೀಂ ನಿಜಾಮೋದರತಾಂ. ಯಾರು ಪ್ರಪಂಚದಲ್ಲಿ ಯಾರೂ ಇಲ್ಲದೆ ಇದ್ದಾಗ ಪ್ರಳಯ ಕಾಲದಲ್ಲಿ ರಮೆ ಜೊತೆಗೆ ವಿಹರಿಸುತ್ತಿದ್ದನೋ ಅಂಥ ಭಗವಂತನ ಹೊಟ್ಟೆಯನ್ನು ಹಗ್ಗದಿಂದ ಕಟ್ಟಿ ಹಾಕಿದಳು ಯಶೋದೆ ಅಂತ ಯಮಕ ಭಾರತದಲ್ಲಿ ಆಚಾರ್ಯರು ಹೇಳ್ತಾರೆ. ಹಾಗೆ ಅದು ಅಳತೆಗೆ ಸಿಗದ ಹೊಟ್ಟೆ, ಆದರೆ ಕೊನೆಗೆ ಒಂದು ಗೇಣು ಹಗ್ಗಕ್ಕೂ ಕಟ್ಟಿ ಹಾಕಲಿಕ್ಕೆ ಸಿಗುವಂತಹ ಹೊಟ್ಟೆ ಅದು. ಅದು ಅಮಿತವೂ ಹೌದು, ಅವನು ಬಯಸಿದರೆ ನಮಗೆ ಅಳತೆ ಒಳಗೆ ಸಿಗುವಂಥದ್ದು ಹೌದು. ಅಂಥ ಭಗವಂತನ ಉದರವನ್ನು ಧ್ಯಾನಿಸಬೇಕು. ಆಮೇಲೆ ಉದರದಿಂದ ಮೇಲಕ್ಕೆ ಎದೆ. ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸಮುತ್ತಮೈ. ಈಗ ಪ್ರಚಲಿತವಾದ ಪಾಠ ಇಂದಿರಾವಾಸಮುತ್ತಮಂ ಅಂತ. ಆದರೆ ಹೃಷಿಕೇಶ ತೀರ್ಥರು ಪ್ರಾಚೀನ ಪುಸ್ತಕದಲ್ಲಿ ಬರೆದ ಪಾಠ ಇಂದಿರಾವಾಸಮುತ್ತಮೈ. ಅನಂತಂ ಅಂತವದಿವ ಭುಜಯೋರಂತರಂಗತಂ. ಇದು ಕಪಿಲ ಈ ಎದೆಯನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿದ ಅಂದರೆ, ವಕ್ಷೋಧಿವಾಸ ವೃಷಭಸ್ಯ ಮಹಾವಿಭೂತೇ ಪುಂಸಾಂ ಮನೋನಯನ ನಿರ್ವೃತಿ ಮಾದಧಾನಂ. ವಕ್ಷೋ ಅಧಿವಾಸಂ ವೃಷಭಸ್ಯ ಮಹಾವಿಭೂತೇ. ಮಹಾವಿಭೂತಿ ಅಂದರೆ ಲಕ್ಷ್ಮಿ. ಲಕ್ಷ್ಮಿಯ ಆವಾಸ ಸ್ಥಾನವಾದ ಭಗವಂತನ ಎದೆಯನ್ನು ಧ್ಯಾನ ಮಾಡುವಂತ. ಅಂದರೆ ಮತ್ತೆ ಲಕ್ಷ್ಮಿ ಅಲ್ಲಿ ತೊಡೆಯಲ್ಲಿದ್ದಾಳೆ, ಹೊಟ್ಟೆಯಲ್ಲಿ ಅವಳು ಕೈಯಿಂದ ಅಪ್ಪಿಕೊಂಡಿದ್ದಾಳೆ ಹೊಟ್ಟೆಯನ್ನು. ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯಲ್ಲಿ ಸನ್ನಿಹಿತಳಾಗಿದ್ದಾಳೆ. ಮಹಾವಿಭೂತೇ, ಲಕ್ಷ್ಮಿಯ ಆವಾಸ ಸ್ಥಾನವಾದ ಎದೆ ಅದು ಹೇಗಿದೆ ಅಂದರೆ ಪುಂಸಾಂ ಮನೋನಯನ ನಿರ್ವೃತಿ ಮಾದಧಾನಂ. ನೋಡುವ ಕಣ್ಣಿಗೆ ಮತ್ತು ಮನಸ್ಸಿಗೆ ಅಮಿತವಾದ ನೆಮ್ಮದಿಯನ್ನು, ಆನಂದವನ್ನು, ಸಂತಸವನ್ನು ಕೊಡತಕ್ಕಂಥ ಎದೆಯನ್ನು ಧ್ಯಾನ ಮಾಡುವಂಥ. ಅದು ಅಮಿತವಾದ ಸಂತಸ ಕೊಡುವಂಥದ್ದು. ಯಾಕೆ ಅದನ್ನು ಕಂಡಾಗ ಅಷ್ಟು ಆನಂದ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಆಚಾರ್ಯ ಅದನ್ನು ವಿವರಣೆ ಮಾಡ್ತಾರೆ. ಆ ಭಾಗವತಕ್ಕೆ ವ್ಯಾಖ್ಯಾನ ಬರೆದ ಹಾಗೆ, ಸ್ಮರಣೀಯಂ ಉರೋ ವಿಷ್ಣೋ, ವಿಷ್ಣುವಿನ ಎದೆಯನ್ನು ಸ್ಮರಿಸಬೇಕು. ಎಂಥ ಎದೆ? ಅಲ್ಲಿ ಹೇಳಿದ ಹಾಗೆ ಇಂದಿರಾವಾಸಂ, ಶ್ರೀವತ್ಸ ಚಿಹ್ನೆಯ ಮೂಲಕ ಇಂದಿರೆಗೆ, ರಮೆಗೆ ಆವಾಸ ಸ್ಥಾನವಾಗಿರತಕ್ಕಂಥ ಎದೆಯನ್ನು ಸ್ಮರಣೆ ಮಾಡಬೇಕು. ಯಾರು ಸ್ಮರಣೆ ಮಾಡಬೇಕು ಅಂದರೆ ಅಲ್ಲಿ ಪುಂಸಾಂ, ಅದನ್ನು ಕಂಡ ಜೀವಗಳಿಗೆ ಆನಂದವನ್ನು ಕೊಡ್ತಕ್ಕಂಥ ಎಂಥ ಜೀವಗಳು ಅಂದರೆ ಎಂಥ ಪುರುಷರು ಅಂದರೆ ಆಚಾರ್ಯ ಹೇಳಿದ್ರೆ ಉತ್ತಮೈಹಿ ಅಂತ. ಉತ್ತಮರಾದ ಸಾಧಕರು ಭಗವಂತನ ಎದೆಯನ್ನು ಸ್ಮರಿಸಬೇಕು ಅಂತ. ಉತ್ತಮೈಹಿ ಸ್ಮರಣೀಯಂ. ಉತ್ತಮರು ಅಂದರೆ ಏನು ಅಂದರೆ ತಮೋಗುಣವನ್ನು ಮೀರಿ ನಿಂತವರು. ತಮಸ್ಸಿನಲ್ಲಿ ಯಾರು ಇನ್ನೂ ತಮೋಗುಣದಲ್ಲೇ ಬಿದ್ದಿರ್ತಾರೆ ಅವರಿಗೆ ಭಗವಂತನನ್ನು ಕಂಡರೂ ಆನಂದ ಆಗಬೇಕಾದ ನಿಯಮ ಏನೂ ಇಲ್ಲ. ಸಂಕಟ ಆಗಬಹುದು, ಕೋಪ ಬರಬಹುದು, ದ್ವೇಷ ಬರಬಹುದು. ಅದರಿಂದ ಅದು ಆನಂದವನ್ನು ಕೊಡ್ತಕ್ಕದ್ದು ಯಾರಿಗೆ ಅಂದರೆ ಉತ್ತಮೈಹಿ ಸ್ಮರಣೀಯಂ. ತಮೋಗುಣವನ್ನು ಮೀರಿ ನಿಂತವರಿಗೆ
ಆ ರೂಪ ಆನಂದವನ್ನು ಕೊಡುತ್ತೆ. ಆನಂದವನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ ಅದಕ್ಕೊಂದು ಇನ್ನೊಂದು ವಿಚಿತ್ರವಾದ ಕಾರಣ ಹೇಳ್ತಾರೆ. ಹೇಗೆ ಹೊಟ್ಟೆಯನ್ನು ಹೇಳುವಾಗ ಚಿಕ್ಕ ಹೊಟ್ಟೆ ಆದರೆ ಬ್ರಹ್ಮಾಂಡವನ್ನು ಹೊತ್ತ ಹೊಟ್ಟೆ ಅಂತ ಹಾಗೆ ಹೇಳ್ತಾರೆ. ಅನಂತಂ, ಅವನ ಎದೆ ವಿಶಾಲವಾದದ್ದು ಅಂತ ಹೇಳಿ, ವಿಶಾಲವಾದ ಎದೆ ಅಂತ ವರ್ಣನೆ ಮಾಡೋದು. ಇದು ಎಷ್ಟು ವಿಶಾಲ ಅಂದರೆ ಇದು ಅನಂತವಾದ ಎದೆ. ಭಗವಂತನ ಎದೆ ಇಷ್ಟೇ ಜಾಗದಲ್ಲಿ ಇರೋದು ಅಂತ ಹೇಳಲಿಕ್ಕುಂಟ, ಅದು ಅನಂತವಾದ ಎದೆ. ಆದರೆ ಆಶ್ಚರ್ಯ ಏನು ಅಂದರೆ ಅನಂತವಾದಂಥ ಒಂದು ವಸ್ತು ಎಲ್ಲೋ ಒಂದು ಕಡೆಯನ್ನು ಅದನ್ನು ನಿಲ್ಲಿಸಿ, ಈಗ ಆಕಾಶ, ಇಡೀ ಅನಂತವಾದ ಆಕಾಶವನ್ನು ಈ ಕೋಣೆ ಒಳಗೆ ತಂದಿಡಿ ಅಂದರೆ ಆಗತ್ತಾ? ಆಗೋದಿಲ್ಲ. ಆದರೆ ಅನಂತವಾದಂಥ ಆ ಹೃದಯ, ಭಗವಂತನ ಉರಸ್ಸು, ವಕ್ಷಸ್ಸು ಎರಡು ತೋಳುಗಳ ನಡುವೆ ಹೇಗೆ ಸಿಕ್ಕಿ ಹಾಕ್ಕೊಂಡಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತಾರೆ ಆಚಾರ್ಯ. ಅದು ಎರಡು ತೋಳುಗಳ ಮಧ್ಯದಲ್ಲಿದೆ. ಆದರೆ ಮಧ್ಯದಲ್ಲಿದೆ ಅಂದರೆ ಅದರ ಆಚೆ ಈಚೆ ಅದಕ್ಕೆ ಸೀಮೆ ಉಂಟು ಅಂತ ಆಯಿತು, ಲಿಮಿಟೆಡ್ ಆಯಿತು. ಅದು ಅನ್ಲಿಮಿಟೆಡ್ಡು, ಅದರ ಲಿಮಿಟೆಡ್ ಆಗಿದೆ, ತೋಳುಗಳ ಮಧ್ಯದಲ್ಲಿ ಇದೆ. ಅದು ವಿಚಿತ್ರ ಅಲ್ವೇನೋ? ಅದೇ ಕಂಡರೆ ಆಶ್ಚರ್ಯವನ್ನು, ಆನಂದವನ್ನು ಕೊಡ್ತಕ್ಕಂಥ ಒಂದು ಸ್ಥಿತಿ ಏನು ಅಂದರೆ ಭಗವಂತನ ಅನಂತವಾದ ಎದೆ ಅದು ತೋಳುಗಳ ನಡುವೆ ಹೇಗೆ ಉಳ್ಕೊಂಡಿತ್ತು. ಅದು ಅನಂತಂ, ಅದು ನಿಜವಾಗಿ ಅಂತವಿಲ್ಲದ್ದು, ಅದಕ್ಕೆ ತುದಿ ಬುಡ ಇಲ್ಲ. ಆದರೆ ಅಂತವದಿವ, ಅದಕ್ಕೂ ಕೊನೆ ಇದೆಯೋ ತುದಿ ಇದೆಯೋ ಅಂತ ಅನ್ನುವಂತೆ ಭುಜಯೋಹ ಅಂತರಂಗತಂ, ಎರಡು ತೋಳುಗಳ ನಡುವೆ ಸಿಕ್ಕಾಕೊಂಡಿದೆ. ಅದು ಬಹಳ ವಿಚಿತ್ರ ಅಂತಾರೆ ಆಚಾರ್ಯ. ಇದು ಆಶ್ಚರ್ಯದ ವಿಷಯ ಮತ್ತು ಆನಂದದ ವಿಷಯ. ಅದನ್ನು ಕಂಡಾಗ ನಿಜವಾಗಿ ತಮೋಗುಣವನ್ನು ಮೀರಿದವರಿಗೆ ಆಗುವಂಥ ವಿಸ್ಮಯ, ಆನಂದ ಇದು. ಈ ಅನಂತವಾದಂಥ ರೂಪ ಇಲ್ಲಿ ಹಾಗೆ ಭಗವಂತ ಎಲ್ಲೋ ಒಂದು ಕಡೆ ಕಾಣಿಸಿಕೊಳ್ತಾನೆ. ಅದು ಹೀಗೆ ಕೃಷ್ಣ ದ್ವಾರಕೆಯಲ್ಲಿ ಕಾಣಿಸಿಕೊಂಡ, ರಾಮ ಅಯೋಧ್ಯೆಯಲ್ಲಿ ಕಾಣಿಸಿಕೊಂಡ, ಅಲ್ಲಿ ಮಾತ್ರ ಇರೋದು ಅವನು ಅನಂತ. ಆದರೆ ಎಲ್ಲೋ 6 ಅಡಿ ಎತ್ತರ ಒಂದಿಷ್ಟು ಅಗಲದಲ್ಲಿ ಕಾಣಿಸಿಕೊಂಡ. ಹಾಗೆ ಅನಂತವಾದಂಥ ಆ ಹೃದಯ, ಯಾಕೆಂದರೆ ಭಗವಂತನ ಎದೆ, ಭಗವಂತ, ಇದು ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಅದು ಅಖಂಡವಾದಂಥ ವಸ್ತು. ಭಗವಂತನ ಎದೆ ಅಂತಿಲ್ಲ, ಭಗವಂತನೇ ಇದೆ. ಭಗವಂತನೂ ಅನಂತ, ಅವನ ಹೃದಯವೂ ಅನಂತ, ಅವನ ಉದರವೂ ಅನಂತ, ಅವನ ಪಾದವೂ ಅನಂತ. ಆದರೆ ಅದು ಒಂದು ವಿಶಿಷ್ಟವಾದ, ಸೀಮಿತವಾದಂಥ ಒಂದು ಪರಿಧಿಯ ಒಳಗೆ ನಮಗೆ ಕಾಣಿಸಿಕೊಳ್ತದಲ್ಲ, ಅದೇ ಒಂದು ವಿಸ್ಮಯ. ಅದಕ್ಕೆ ಇಲ್ಲಿ ವಿಷ್ಣೋಹೋ ಅಂತ ವಿಶೇಷಣ ಕೊಟ್ಟರು ನೋಡಿ. ವಿಷ್ಣು ಅಂದರೆ ಏನು? ವಿಷ್ಣು ಅಂದರೆ ವಿಶಿಲ್ ವ್ಯಾಪ್ತವು ಅಂತ, ಎಲ್ಲ ಕಡೆ ವ್ಯಾಪಿಸಿರುವವ ಅಂತ. ಎಲ್ಲ ಕಡೆ ವ್ಯಾಪಿಸಿರುವವನ ಎದೆ ಅದು ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು, ಅನಂತವಾದಂಥ ವಿಷ್ಣು ಅಂದರೂ ಅನಂತ ಅಂತಲೇ ಅರ್ಥ. ಅನಂತನಾದಂಥ ಭಗವಂತನ ಅನಂತವಾದ ಎದೆ. ಆದರೆ ಅವನು ಅನಂತನಾದವ, ಆ ಶಬ್ದದಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ. ಏನು ಅಂದರೆ ವಿಶತಿ. ವಿಶತಿ ಇತಿ ವಿಷ್ಣು, ಯಾವ ಚಿಕ್ಕ ವಸ್ತುವಿನ ಒಳಗೂ ಅಷ್ಟೇ ಸೂಕ್ಷ್ಮ ರೂಪದಿಂದ ಪ್ರವೇಶ ಮಾಡ್ತಾನೆ ಅವ. ಹಾಗೆಯೇ ಅನಂತವಾದ ಈ ಎದೆ 2 ತೋಳುಗಳ ಮಧ್ಯದಲ್ಲಿ ಪ್ರವೇಶ ಮಾಡಿ ಕೂತುಬಿಟ್ಟಿದೆ. ವಿಷ್ಣು ಅನ್ನುವ ಶಬ್ದದಲ್ಲಿ ಈ 2 ಧ್ವನಿಯೂ ಇದೆ, ವ್ಯಾಪಕವಾದದ್ದು ಮತ್ತು ಚಿಕ್ಕದಾಗಿ ಸೇರಿಕೊಳ್ಳುವಂಥದ್ದು. ವಿಶತಿ ಇತಿ ವಿಷ್ಣು, ವೇವೇಷ್ಟಿ ಇತಿ ವಿಷ್ಣು. ಅಂಥ ಭಗವಂತನ ಸ್ಮರಣೀಯಂ ಉರೋ ವಿಷ್ಣೋ ಇಂದಿರಾವಾಸಂ ಉತ್ತಮೈಹಿ, ನಿಜವಾಗಿರತಕ್ಕಂಥ ತಮೋಗುಣವನ್ನು ದಾಟಿರತಕ್ಕ ಜ್ಞಾನಿಗಳು ಇದನ್ನು ಧ್ಯಾನ ಮಾಡಬೇಕು. ಅನಂತಂ ಅಂತವದಿವ ಭುಜಯೋರ್ ಅಂತರಂಗತಂ. ಇಲ್ಲಿ ಉತ್ತಮೈಹಿ ಅನ್ನತಕ್ಕಂಥ ವಿಶೇಷಣ ಎದೆಯನ್ನು ಧ್ಯಾನ ಮಾಡುವವರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಭಗವಂತನನ್ನು ಧ್ಯಾನ ಮಾಡುವವರು, ಪಾದ ಇರಬಹುದು, ಎದೆ ಇರಬಹುದು, ಸೊಂಟ ಇರಬಹುದು, ಕಂಠ ಇರಬಹುದು. ಭಗವಂತನ ಧ್ಯಾನ ಮಾಡತಕ್ಕವರು ಆ ಸಾಧಕ ಹೇಗಿರಬೇಕು ಅನ್ನೋ ಸೂಚನೆ ಅದು, ಉತ್ತಮನಾಗಿರಬೇಕು ಅಂತ. ಉತ್ತಮನಾಗುವುದು ಅಂತಂದರೆ ಅದಕ್ಕೇನು ಮಾನದಂಡ? ನಾನು ಉತ್ತಮ ಅಲ್ಲ ಅಂತ ಹೇಳೋರು ಯಾರು? ಅದಲ್ಲ. ನಾನು ಉತ್ತಮ ಅಂದರೆ ಉದ್ಗತ ತಮೋಗುಣ ಆಗಿದ್ದೇನೋ, ನನ್ನಲ್ಲಿ ತಮೋಗುಣ ಇದೆಯೋ ಇಲ್ಲವೋ ಅನ್ನೋದು ನನ್ನನ್ನು ನಾನೇ ಕೇಳಿಕೊಳ್ಳಬೇಕು ಅಥವಾ ನೋಡಿಕೊಳ್ಳಬೇಕು. ನನ್ನಲ್ಲಿ ತಮೋಗುಣ ಇರೋ ತನಕ ನಾನು ಭಗವಂತನ ರೂಪಚಿಂತನೆಗೆ ಅನಧಿಕಾರಿ. ನಾನು ಉತ್ತಮನಾದಾಗ, ತಮೋಗುಣವನ್ನು ದಾಟಿ ನಿಂತಾಗ, ಸತ್ವೋನ್ಮೇಷ ಆದಾಗ ಭಗವಂತನ ರೂಪಚಿಂತನೆಗೆ ನಾವು ಅಧಿಕಾರಿಗಳಾಗ್ತೇವೆ ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಕಡೆ ಆ ಶಬ್ದವನ್ನು ಬಳಸಿದ್ದಾರೆ. ಇಡೀ ಭಗವಂತನ ರೂಪಚಿಂತನಕ್ಕೆ ಬೇಕಾದ ಅಧಿಕಾರ ಸಂಪತ್ತಿ ಅಲ್ಲಿದೆ. ತಮೋಗುಣದಿಂದ ಆಚೆಗೆ ಹೋದವರು ಭಗವಂತನನ್ನು ಧ್ಯಾನ ಮಾಡಬೇಕು. ಎದೆ ಆದ ಮೇಲೆ ತೋಳುಗಳಿಗೆ ಬರ್ತಾರೆ. ಭಗವಂತನ 4 ತೋಳುಗಳು. ಶಂಖ ಚಕ್ರ ಗದಾ ಪದ್ಮಧರಾಶ್ಚಿಂತ್ಯಾ ಹರೇರ್ಭುಜಾ ಪೀನವೃತ್ತಾ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ ಅಂತ. ಶಂಖ ಚಕ್ರ ಗದಾ ಪದ್ಮಧರಾ, ಭಗವಂತನ ಹರೇಹೇ ಚಿಂತ್ಯಾಹ, ಚಿಂತ್ಯಾಹ ಹರೇರ್ಭುಜಾ, ಭಗವಂತನ 4 ತೋಳುಗಳನ್ನು ಚಿಂತಿಸಬೇಕು ಮನಸ್ಸಿನಲ್ಲಿ. ಆ 4 ತೋಳುಗಳಲ್ಲಿ ಆಯುಧಗಳನ್ನು ಚಿಂತಿಸಬೇಕು ಅಂತ. ಯಾವುದು ಆಯುಧ ಅಂದರೆ ಶಂಖ ಚಕ್ರ ಗದಾ ಪದ್ಮ. ಇದು ಹೀಗಿದೆ ವಿಷಯ. ಇದನ್ನು ಇಲ್ಲಿ ಹೇಳಿದ ಕ್ರಮದಲ್ಲೇ ಹಿಡ್ಕೊಂಡ್ರೆ ಇದು ಕೇಶವ ಮೂರ್ತಿ ಆಗ್ತದೆ.
ಬಲದಲ್ಲಿ ಶಂಖ ಮೇಲೆ, ಎಡದಲ್ಲಿ ಮೇಲೆ ಚಕ್ರ, ಎಡದಲ್ಲಿ ಕೆಳಗೆ ಗದಾ, ಬಲದಲ್ಲಿ ಕೆಳಗೆ ಪದ್ಮ. ಶಂಖ ಚಕ್ರ ಗದಾ ಪದ್ಮ ಆಚಾರ್ಯ ಹೇಳಿದ ಕ್ರಮದಲ್ಲೇ ಹಿಡ್ಕೊಂಡ್ರೆ ಇದು ಕೇಶವ ಮೂರ್ತಿ ಆಗ್ತದೆ. ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳಲ್ಲಿ ಕೇಶವ ಮೂರ್ತಿಯ ಲಕ್ಷಣ ಇದು. ಆದರೆ ಯಾವ ಮೂರ್ತಿಯೂ ಆಗಬಹುದು. ಯಾಕೆಂದರೆ 24 ಮೂರ್ತಿಗಳಲ್ಲೂ ಇರುವುದು 4 ಆಯುಧ. ಆ 4 ಆಯುಧವನ್ನು ಬೇರೆ ಬೇರೆ ಕೈಗಳಲ್ಲಿ ಬೇರೆ ಬೇರೆ ಥರ ಹಿಡಿದರೆ ಒಟ್ಟಿಗೆ 24 ಥರ ಹಿಡಿಲಿಕ್ಕೆ ಬರುತ್ತೆ. ಇನ್ನೊಂದು ಥರ ಹಿಡಿಲಿಕ್ಕೆ ಬರೋದಿಲ್ಲ. ಇದು ಗಣಿತಕ್ಕೆ ಸಂಬಂಧಪಟ್ಟ ವಿಷಯ. 4 ಸಂಖ್ಯೆಯನ್ನು ವ್ಯತ್ಯಾಸ ಮಾಡಿ ಎಷ್ಟು ಬಗೆಯಲ್ಲಿ ಬರೀಬಹುದು? 1234. ಇದನ್ನು ಅಕ್ಷರ 1234, 1243, 1432 ಹೀಗೆ ಬರೀತಾ ಅಕ್ಷರಗಳ ಸಂಖ್ಯೆಗಳನ್ನು ಬದಲಿಸುತ್ತಾ ಈ 4 ಸಂಖ್ಯೆಯನ್ನು ಎಷ್ಟು ಬಾರಿ ಬದಲಿಸಿ ಬರೆಯಬಹುದು ಅಂತ ಕೇಳಿದರೆ ಗಣಿತ ಗೊತ್ತಿರೋ ಮಕ್ಕಳು ಹೇಳ್ತಾರೆ 24 ಬಾರಿ ಅಂತ. ಹಾಗೆಯೇ ಚಕ್ರ ಶಂಖ ಗದಾ ಪದ್ಮ 4 ಆಯುಧಗಳಿವೆ. ಇದನ್ನು ಭಗವಂತನ ಕೈಯಲ್ಲಿ ಇಟ್ಟು ನಾವು ಧ್ಯಾನ ಮಾಡಬೇಕು. ಎಷ್ಟು ನಮೆಯಲ್ಲಿ ತೊಡಿಸಬಹುದು ಭಗವಂತನಿಗೆ? ಇದು ಭಕ್ತ ನಾವು ಪ್ರೀತಿಯಿಂದ ನಾವು ಪ್ರೀತಿಸಿದ ವಸ್ತುವಿಗೆ ನಾನಾ ಬಗೆಯ ಆಭರಣಗಳನ್ನು ತೊಡಿಸಿ ನೋಡಿ ಸಂತೋಷ ಪಡ್ತೇವೆ. ಹಾಗೆ ಭಗವಂತನ ವಿಗ್ರಹಕ್ಕೆ ನಾನಾ ವಿಧವಾದ ಅಲಂಕಾರ ಮಾಡಿ ಸಂತೋಷ ಪಡ್ತೇವೆ. ಹಾಗೆ ಈ ಆಯುಧಗಳನ್ನು ನಾನಾ ಬಗೆಯಲ್ಲಿ ತೊಡಿಸಿ ಸಂತೋಷ ಪಡೋದು. ಭಗವಂತನನ್ನು ಯಾವ್ಯಾವ ಬಗೆಯಿಂದ ಆಯುಧಗಳನ್ನು ತೊಡಿಸಿ ನಾವು ಧ್ಯಾನ ಮಾಡಬಹುದು ಅಂತ ಯೋಚನೆ ಮಾಡಿದರು. 4 ಆಯುಧಗಳನ್ನು 4 ಕೈಗಳಲ್ಲಿ ಬದಲಿಸ್ತಾ ಹೋಗೋಣ. ಎಷ್ಟು ಭಗವಂತನ ರೂಪಗಳನ್ನು ಧ್ಯಾನ ಮಾಡುವುದು? 24 ರೂಪಗಳನ್ನು ಧ್ಯಾನ ಮಾಡುವುದು. ಅದೇ ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳು. ಇಲ್ಲಿ ಮತ್ತೆ ಕೇಶವಾದಿ ದ್ವಾದಶ ಮೂರ್ತಿಗಳದ್ದೇ 12 ಶ್ಲೋಕಗಳಿದು. ಅದರ ಮೊದಲನೇ ರೂಪ ಕೇಶವ. ಆದರೆ ನೀವು ಚಕ್ರ ಶಂಖ ಗದಾಪದ್ಮಗಳನ್ನು ಬದಲಿಸ್ತಾ ಹೋದರೆ ಅದೇ ಶಂಖ ಚಕ್ರ ಗದಾಪದ್ಮಧರಾಶ್ಚಿಂತ್ಯಾ ಹರೇರ್ಭುಜಾ ಉಂಟಲ್ಲ. ಕೆಲವು ಕಡೆ ಹೀಗೆ ಪಾಠ ಇದೆ, ಚಕ್ರ ಶಂಖ ಗದಾಪದ್ಮಧರಾಶ್ಚಿಂತ್ಯಾ ಹರೇರ್ಭುಜಾ ಅಂತ. ಇಲ್ಲಿ ಚಕ್ರ ಶಂಖ ಅಲ್ಲ, ಇಲ್ಲಿ ಶಂಖ. ಇಷ್ಟು ವ್ಯತ್ಯಾಸ ಮಾಡಿಬಿಟ್ರೆ ಶಂಖ ಚಕ್ರ ಗದಾ ಪದ್ಮ ಆದರೆ ಕೇಶವ ಆಯಿತು, ಚಕ್ರ ಶಂಖ ಗದಾ ಪದ್ಮ ಆದರೆ ಜನಾರ್ದನ ಆಯಿತು. ಅದು ಜನಾರ್ದನ ರೂಪ ಆಗಿಬಿಡುತ್ತೆ. ಹೀಗೆ 24 ರೂಪಗಳಿಗೂ ಈ 4 ಆಯುಧಗಳು. ಆರ್ಡರ್ ಬದಲಿಸ್ತಾ ಹೋದರೆ ಈ 4 ಆಯುಧ ಚಕ್ರ ಶಂಖ ಚಕ್ರ ಗದಾ ಪದ್ಮಧರಾಹ ಅಂತಂದರೆ 4 ಆಯುಧಗಳನ್ನು ಬಗೆ ಬಗೆಯಿಂದ ಧರಿಸಿರುವ ಅಂತ ಅರ್ಥ ಮಾಡಿಬಿಟ್ರೆ ಚತುರ್ವಿಂಶತಿ ಮೂರ್ತಿಗಳು ಆದರು. ಅಷ್ಟೇ ಅಲ್ಲ, ಆಮೇಲೆ ಇನ್ನೂ ಅನೇಕ ಮೂರ್ತಿಗಳು ಅನ್ನು ಕೂಡ ನಾವು ಇದರಲ್ಲಿ ಅನುಸಂಧಾನ ಮಾಡಬಹುದು. ಮುಖ್ಯವಾಗಿ ಭಗವಂತನ ಚತುರ್ವಿಂಶತಿ ಮೂರ್ತಿಗಳು ಈ 4 ಆಯುಧಗಳ ವ್ಯತ್ಯಾಸದಿಂದಲೇ ರೂಪುಗೊಂಡಂಥ ಮೂರ್ತಿಗಳು. ಈ ರೂಪಗಳಲ್ಲಿ ವ್ಯತ್ಯಾಸ ಯಾಕೆ? ಹೀಗೆ ವ್ಯತ್ಯಾಸ ಮಾಡುವುದರಿಂದ ಏನು ಉಪಯೋಗ? ಯಾವುದಾದ್ರೂ ಕೈಯಲ್ಲಿ ಏನಾದರೂ ಹಿಡ್ಕೊಳ್ಳೋದಪ್ಪ. ಅದೇನು ಈ ಕೈಯಲ್ಲಿ ಚಕ್ರವೇ, ಈ ಕೈಯಲ್ಲಿ ಶಂಖವೇ, ಶಂಖ ಹಿಡ್ಕೊಂಡ್ರೆ ಈ ರೂಪ, ಚಕ್ರ ಹಿಡ್ಕೊಂಡ್ರೆ ಈ ರೂಪ. ಅದು ಏನದು? ಅದಕ್ಕೇನು ವ್ಯತ್ಯಾಸ? ಯಾವ ಕೈಯಲ್ಲಿ ಯಾವುದನ್ನು ಕೊಟ್ಟರೆ ಏನು? ಒಟ್ಟ 4 ಇದ್ರೆ ಸರಿ. ಅದು ಯಾಕಿರಬೇಕು ಅಂತ ಗೊತ್ತಿಲ್ಲ ನಮಗೆ, ಅದು ಉಂಟು ಇದ್ರೆ ಸರಿ. ಅದನ್ನು ಈ ಕೈಯಲ್ಲಿ ಇಂಥದೇ ಇರಬೇಕು ಅಂತ ನಿಯಮ ಯಾಕೆ? ಅದು ಮೊದಲು ಚಕ್ರ ಶಂಖ ಗದಾ ಪದ್ಮಗಳು ಅಂದರೆ ಇದನ್ನು ಧರಿಸಿರ್ತಕ್ಕಂಥದ್ದು, ಇದರ ಸಂಕೇತ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಭಗವಂತನಿಗೆ 4 ಕೈ 4 ಆಯುಧಗಳು ಅನ್ನುವುದರ ಸಂಕೇತವೇ ನಮಗೆ ಬೇಕಾಗಿರತಕ್ಕಂಥದ್ದು 4. ಅದಕ್ಕೆ ದೇವರಿಗೆ ನಾವು 4 ಕೈ ತೊಡಿಸೋದು. ದೇವರು ಅನಂತ ಬಾಹುವೂ ಹೌದು, 4 ಕೈ ಅಂತೇನೂ ಅಲ್ಲ, ಅವನ ಅನಂತ ರೂಪ. ನಾವು 4 ಕೈಗಳ ಭಗವಂತನನ್ನು ಯಾಕೆ ಧ್ಯಾನ ಮಾಡ್ತೇವೆ? ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ. ಭಾಗವತದಲ್ಲಿ ಕೃಷ್ಣ ಅವತಾರ ಆದಾಗ ಕೂಡ ಹೇಗೆ ಕಾಣಿಸಿಕೊಂಡ? ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಇದೇ ರೀತಿ ಮೂರ್ತಿ ವರ್ಣನೆ ಬರುತ್ತೆ ಎಲ್ಲ ಕಡೆ. ಕಪಿಲ ಹೇಳಿದ್ದು ಅದನ್ನೇ, ಆಚಾರ್ಯರಲ್ಲಿ ಹೇಳುವುದು ಅದನ್ನೇ. ಭಾಗವತದಲ್ಲಿ ದೇವಕಿ ಸೆರೆಮನೆಯಲ್ಲಿ ದೇವಕಿಯ ಗರ್ಭದಿಂದ ಭಗವಂತ ಅವತರಿಸಿದಾಗ ಹೇಗೆ ಕಂಡ? ತಮ್ಮ ಅದ್ಭುತಂ ಬಾಲಕಂ. ಆ ಮಗು ಹೇಗಿತ್ತು ಅಂತ ಹೇಳುವುದು ಶಬ್ದದಿಂದ ವರ್ಣಿಸುವುದು ಹೇಗೆ? ಅದಕ್ಕೇನೆಂದರೆ ಅದು ಅದ್ಭುತವಾಗಿತ್ತು. ಇನ್ನೇನು ಹೇಳೋದು? ಅತ್ಯದ್ಭುತವಾಗಿತ್ತು ಆ ಮಗು. ತಮ್ಮ ಅದ್ಭುತಂ ಬಾಲಕಂ. ಅಂಬುಜೇಕ್ಷಣಂ ಚತುರ್ಭುಜಂ, 4 ಕೈ ಇತ್ತು ಹುಟ್ಟುವಾಗ. ಆ ಮಗು ಹುಟ್ಟುವಾಗ ದೇವಕಿಗೆ ಕಂಡ ರೂಪ ಚತುರ್ಭುಜವಾಗಿತ್ತು. ಮತ್ತು ಶಂಖ ಗದಾದ್ಯುಧಾಯುಧಂ, ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿತ್ತು. ಶ್ರೀವತ್ಸಲಕ್ಷ್ಮಂ ಲಕ್ಷ್ಮಂ, ಎದೆಯಲ್ಲಿ ಶ್ರೀವತ್ಸ ಇತ್ತು. ಗಲಶೋಭಿ ಕೌಸ್ತುಭಂ, ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿ ಇತ್ತು. ಪೀತಾಂಬರಂ, ಪೀತಾಂಬರವನ್ನು ಹುಟ್ಟಿತ್ತು. ಸಾಂದ್ರ ಪಯೋಧ ಸೌಭಗಂ, ಮೋಡದಂತೆ ನೀಲಿ ಬಣ್ಣವಿತ್ತು. ಹೀಗೆ ಆಚಾರ್ಯರು ಇಲ್ಲಿ ಯಾವ ರೀತಿ ಪೀತಾಂಬರವನ್ನು ವರ್ಣನೆ ಮಾಡು, ಎದೆಯಲ್ಲಿ ಶ್ರೀವತ್ಸವನ್ನು ವರ್ಣನೆ ಮಾಡು, 4 ಕೈಗಳು, ಎಲ್ಲಿ ಚಕ್ರಶಂಖ ಗದಾಪದ್ಮಗಳನ್ನು ಧ್ಯಾನ ಮಾಡು ಅಂತ ಹೇಳ್ತಾರಲ್ಲ, ಅದು
ಅವತಾರ ಕಾಲದಲ್ಲಿ ದೇವಕಿಗೆ ಕಂಡ ರೂಪ, ವಸುದೇವನಿಗೆ ಕಂಡ ರೂಪ. ವಸುದೇವ ದೇವಕಿಯರು ಅದನ್ನು ಕಂಡಿದ್ದಾರೆ. ಮತ್ತೆ ಜರ ಅನ್ನತಕ್ಕಂಥ ವ್ಯಾಧ ಬಾಣ ಬಿಟ್ಟ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಹೊರಟು ಹೋಗಬೇಕು ಈ ಭೂಮಿಯಿಂದ ಅಂತ ಬಯಸಿದಾಗ, ಆ ಬಾಣ ತಾಗಿದಾಗ ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ. ಜರನಿಗೆ ಗೊತ್ತಾಯಿತು ತಾನು ಬಾಣ ಬಿಟ್ಟದ್ದು ಹಕ್ಕಿಗಲ್ಲ, ಕೃಷ್ಣರಿಗೆ. ಆಗ ಜರ ಓಡಿ ಬರ್ತಾನೆ. ಓಡಿ ಬಂದು ತನ್ನನ್ನು ಕ್ಷಮಿಸಬೇಕು ಅಂತ ಕಾಲಿಗೆ ಅಡ್ಡ ಬೀಳ್ತಾನೆ. ಆಗಲೂ ಕೂಡ ಕೃಷ್ಣ ಆ ಜರನಿಗೆ ಚತುರ್ಭುಜನಾಗಿ ಕಾಣಿಸಿಕೊಂಡ ಅಂತ ಭಾಗವತಲ್ಲಿ ಹೇಳ್ತಾರೆ. ಹಾಗೆ ಭಗವಂತ ಅವತಾರ ಮಾಡುವಾಗ ಚತುರ್ಭುಜನಾಗಿ ಕಾಣಿಸಿಕೊಂಡಿದ್ದಾನೆ, ಅವತಾರ ಸಮಾಪ್ತಿಯಲ್ಲಿ ಚತುರ್ಭುಜನಾಗಿ ಕಾಣಿಸಿಕೊಂಡಿದ್ದಾನೆ. ಮಧ್ಯದಲ್ಲಿ ದ್ವಾರಕೆಯಲ್ಲಿ ಹಸ್ತಿನಪುರದಲ್ಲಿ ಓಡಾಡುವಾಗೆಲ್ಲ ಎರಡೇ ಕೈ, ಆದರೆ ವಿಶೇಷವಾದ ಸಂದರ್ಭಗಳಲ್ಲಿ ಅವನ ಆತ್ಮೀಯರಿಗೆ ಚತುರ್ಭುಜದ ದರ್ಶನ ಆಗಿತ್ತು ಅನ್ನೋದು ಮಾತ್ರ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಅರ್ಜುನ ಒಂದು ಮಾತು ಹೇಳ್ತಾನೆ ನೋಡಿ, ಕೃಷ್ಣ ವಿಶ್ವರೂಪ ತೋರಿಸಿ ಆದಮೇಲೆ, ಕೃಷ್ಣ ನಿನ್ನ ವಿಶ್ವರೂಪವನ್ನು ನಾನು ನೋಡಲಾರೆ, ನನಗೆ ಭಯವಾಗುತ್ತೆ, ಮತ್ತೇನು ಮಾಡಬೇಕು, ನಿನ್ನ ನಿಜರೂಪ ತೋರಿಸು. ಯಾವುದದು? ತೇನೈವ ರೂಪೇಣ ಚತುರ್ಭುಜೇನ, ಅದು ಬೇಕಾದ್ರೆ ನೋಡ್ತೀನಿ ನಾನು. ನಿನ್ನ ಆ 4 ತೋಳುಗಳ ರೂಪವನ್ನು ನನಗೆ ತೋರಿಸು, ಚಕ್ರಶಂಖ ಗದಾ ಪದ್ಮಧಾರಿಯಾಗಿ ಚತುರ್ಭುಜನಾಗಿ ನನ್ನ ಮುಂದೆ ತೋರು ಅಂತ ಹೇಳ್ತಾನೆ. ಹಾಗಾಗಿ ಅರ್ಜುನನಿಗೂ ಕೂಡ ಭಗವಂತನ ಆ ಚತುರ್ಭುಜ ರೂಪ ದರ್ಶನ ಆಗಿತ್ತು, ದೇವಕಿ ವಸುದೇವರಿಗಾಗಿತ್ತು. ಆಮೇಲೆ ಅವತಾರ ಸಮಾಪ್ತಿ ಕಾಲದಲ್ಲಿ ಜರ ಆ ರೂಪವನ್ನು ಕಂಡಿದ್ದ. ಅದನ್ನು ವಿಶೇಷವಾಗಿ ಭಗವಂತನ ಧ್ಯಾನದಲ್ಲಿ ಸದಾ, ಇಲ್ಲಿಯೂ ಕೂಡ ನಾವು ವಿಶ್ವ ತೈಜಸ ಪ್ರಾಜ್ಞಾ ಅವರ ಧ್ಯಾನ ಮಾಡುವಾಗಲೂ ಏನು ಹೇಳಿದರು, ಮುಖ 19 ಇದ್ದರೂ ಕೂಡ ಕಾಲು 2 ಕೈ 4, ಚತ್ವಾರ, ಹಸ್ತ 4, ಪಾದ 2, ಹಸ್ತ 4, ಹೀಗೆ ಚತುರ್ಭುಜತ್ವದ ಉಪಾಸನೆ ಅನ್ನೋದು ಭಗವಂತನ ಉಪಾಸನೆಯಲ್ಲಿ ಒಂದು ವಿಶಿಷ್ಟವಾದಂಥ ಉಪಾಸನೆ. ಎಲ್ಲ ಶಾಸ್ತ್ರಕಾರರು ಎಲ್ಲ ರೂಪಗಳಲ್ಲೂ ಅದನ್ನು ಹೇಳ್ತಾರೆ. ಈ 4 ಭುಜಗಳು ಏನನ್ನು ಸಂಕೇತಿಸ್ತವೆ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಸಂಕೇತಿಸುವಂಥ ಚತುರ್ಭುಜಗಳು. ನಮಗೆ ಈ 4 ಕೊಡತಕ್ಕ ಭಗವಂತ ಪುರುಷಾರ್ಥ ಪ್ರದ ಅಂತ ಅರ್ಥ ಚತುರ್ಭುಜ ಅಂದರೆ. ಆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪ್ರತಿನಿಧಿಸುವಂಥ 4 ಆಯುಧಗಳು. ಚಕ್ರ ಅನ್ನುವುದು ಧರ್ಮದ ಸಂಕೇತ, ಅಧರ್ಮ ನಾಶದ ಸಂಕೇತ. ಧರ್ಮದ ವೃದ್ಧಿ ಧರ್ಮಚಕ್ರ ಅಂತಲೇ ಹೆಸರು, ಮತ್ತು ಅಧರ್ಮವನ್ನು ನಾಶ ಮಾಡುವುದಕ್ಕೂ ಚಕ್ರವೇ. ಚಕ್ರ ಪ್ರಯೋಗ ಮಾಡಿ ದುಷ್ಟರನ್ನ ಅಧಾರ್ಮಿಕರನ್ನ ನಾಶ ಮಾಡ್ತಾನೆ. ಅಧರ್ಮದ ನಾಶ ಮತ್ತು ಧರ್ಮದ ವೃದ್ಧಿಯ ಸಂಕೇತ ಚಕ್ರ. ಶಂಖ ಅನ್ನೋದು ನಮಗೆ ಗೊತ್ತಿದೆ, ಶಂಖ ಲಕ್ಷ್ಮೀ ಸನ್ನಿಧಾನ ಇರತಕ್ಕಂಥ ಸಂಪತ್ಕರ, ಅದು ಅರ್ಥದ ಸಂಕೇತ. ಮನೆಯಲ್ಲಿ ಶಂಖ ಇದ್ದರೆ ಅದು ಸಂಪತ್ಕರ ಅಂತ ಅನ್ನತಕ್ಕಂಥದ್ದು. ಶಂಖ ನಾದವೇ ಸಂಪತ್ಕರ. ಶಂಖದ ಧ್ವನಿ ಅದು ಹಾಗೆ ಸಂಪತ್ತಿಗೆ ವಿರೋಧಿಗಳಾಗಿರ್ತಕ್ಕ ದಾರಿದ್ರ್ಯ ಮತ್ತು ಅದಕ್ಕೆ ಪೋಷಕವಾಗಿರತಕ್ಕಂಥ ದುಷ್ಟ ಶಕ್ತಿಗಳು ಏನಿವೆ, ಆಸುರಿ ಶಕ್ತಿಗಳು, ಶಂಖದ ನಾದ ಎಷ್ಟು ದೂರ ಕೇಳುತ್ತೆ ಅಷ್ಟು ದೂರ ಆಸುರಿ ಶಕ್ತಿಗಳು ಆ ತೋಟದಲ್ಲಿ ಕೂಡ ಸುಳಿಯೋದಿಲ್ಲ ಅಂತ. ಅದಕ್ಕೋಸ್ಕರ ಬೆಳಗ್ಗೆ ಸಾಯಂಕಾಲ ಎದ್ದು ಶಂಖ ನಾದ ಮಾಡ್ತಿದ್ರು. 4 ದಿಕ್ಕುಗಳಲ್ಲಿ, ತೋಟದ 4 ಮೂಲೆಗಳಲ್ಲಿ ಹೋಗಿ ಶಂಖ ಊದುವುದು ನಾನು ಕಂಡಿದ್ದೇನೆ ಹಿಂದೆ ಹೆಣ್ಮಕ್ಕಳು. ಯಾಕೆಂದರೆ ಇಡೀ ಆ ವಾತಾವರಣದಲ್ಲಿ ಶಂಖನಾದ, ಅದರ ವೈಬ್ರೇಷನ್ ತುಂಬಬೇಕು ಅಂತ. ಅಷ್ಟು ಜಾಗಕ್ಕೆ ದುಃಖ ದಾರಿದ್ರ್ಯಗಳ ನಿಯಮನ ಮಾಡತಕ್ಕಂಥ ಆಸುರಿ ಶಕ್ತಿಗಳು ಬರುವುದಿಲ್ಲ. ಶಂಖನಾದದಿಂದ ಗರ್ಭಾಹ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರಧಾತ್. ಆಸುರಿ ಶಕ್ತಿಗಳು ಎಷ್ಟು ಶಂಖನಾದಕ್ಕೆ ಹೆದರ್ತಾವೆ ಅಂದರೆ, ದುಷ್ಟಶಕ್ತಿ ಅಸುರ ಸ್ತ್ರೀಯರ ಗರ್ಭದಲ್ಲಿ ಮಗು ಇದ್ದರೆ ಆ ಗರ್ಭಸ್ರಾವಾಗಿ ಹೋಗುತ್ತೆ ಶಂಖನಾದದಿಂದ. ಅಷ್ಟು ಶಂಖದ ನಾದ ಮಾಂಗಲಿಕ ಅಂತ ಪ್ರಾಚೀನರು ಅದನ್ನು ಗುರುತಿಸಿದ್ರು. ಅದು ಮಹಾ ಸಂಪತ್ಕರ, ಅದು ಲಕ್ಷ್ಮೀ ಸನ್ನಿಧಾನ ಇರತಕ್ಕಂಥದ್ದು. ಅದಕ್ಕೋಸ್ಕರ ಶಂಖೆ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಶಂಖ ಪೂಜೆ ಮಾಡುವಾಗ ಅದರಲ್ಲಿ ಲಕ್ಷ್ಮೀನಾರಾಯಣರನ್ನೇ ಪೂಜೆ ಮಾಡೋದು. ಶಂಖಂ ಚಂದ್ರಾರ್ಕ ದೈವತ್ಯಂ, ಮಧ್ಯೆ ವರ್ಣದೈವತಂ, ಪೃಷ್ಠೆ ಪ್ರಜಾಪತಿಸ್ತತ್ರ, ಅಗ್ರೇ ಗಂಗಾ ಸರಸ್ವತಿ ಎಲ್ಲ ಆದರೂ ಕೂಡ ಶಂಖ ದೇವತೆಗಳ ಅಂತರ್ಯಾಮಿಯಾಗಿ ಲಕ್ಷ್ಮೀನಾರಾಯಣನನ್ನೇ ಶಂಖದಲ್ಲಿ ಪೂಜೆ ಮಾಡೋದು.
ಸಂಪತ್ಕರವಾಗಿರತಕ್ಕಂಥದ್ದು. ಶಂಖನಾದ ಅನ್ನೋದು ಸಂಪತ್ತಿನ ಸಂಕೇತ, ಶಂಖ ಅನ್ನೋದು ಸಂಪತ್ತಿನ ಸಂಕೇತ, ವಿಜಯದ ಸಂಕೇತ ಮತ್ತು ದಾರಿದ್ರ್ಯ ನಾಶದ ಸಂಕೇತ. ಹೇಗೆ ಚಕ್ರ ಅನ್ನೋದು ಅಧರ್ಮ ನಾಶದ ಮತ್ತು ಧರ್ಮ ವೃದ್ಧಿಯ ಸಂಕೇತವೋ ಹಾಗೆ ಶಂಖ ಅನ್ನೋದು ದಾರಿದ್ರ್ಯ ನಾಶದ ಮತ್ತು ಸಂಪತ್ತಿನ ವೃದ್ಧಿಯ ಸಂಕೇತ. ಗದೆ ಅನ್ನುವಂಥದ್ದು ಇಂದ್ರಿಯ ಸಂಯಮದ ಸಂಕೇತ. ಅಂದರೆ ಕಾಮ ಅನ್ನೋದು ಸ್ವಚ್ಛಂದ ಆಗಬಾರದು, ಅದು ನಿಯಮಿತ ನಿರ್ಬದ್ಧ ಕಾಮ ಆಗಬೇಕು, ಆಗ ಮಾತ್ರ ಅದು ಸುಖಪ್ರದ. ಸ್ವಚ್ಛಂದ ಕಾಮ ಮನುಷ್ಯನಿಗೆ ಅನಪೇಕ್ಷಿತ. ಪದ್ಮ ಅನ್ನೋದು ಶಾಂತಿಯ ಮೋಕ್ಷದ ಸಂಕೇತ. ಹೀಗೆ ಈ 4 ಆಯುಧಗಳು ಅಂತ ನಾವು ಹೇಳ್ತೇವೆ. ವಸ್ತುತಃ ಪದ್ಮ ಆಯುಧ ಅಲ್ಲ, ಆದರೂ ಆಯುಧ ಅಂತಂದರೆ ಕೈಯಲ್ಲಿ ಧರಿಸಿರತಕ್ಕಂಥ, ಅದರಿಂದ ಅದು ಒಂದು ದೃಷ್ಟಿಯಿಂದ ಆಯುಧವೇ. ಯಾಕೆಂದರೆ ಪದ್ಮ ಅನ್ನೋದು ಜ್ಞಾನದ ವೃದ್ಧಿಯ ಸಂಕೇತ, ಶಾಂತಿಯ ಸಂಕೇತ, ಅಶಾಂತಿಯ ನಾಶದ ಸಂಕೇತ. ಅಶಾಂತಿಯನ್ನು ನಾಶ ಮಾಡುವುದು ಅಂದರೆ ಅದೊಂದು ನಾಶಕ್ರಿಯೆ, ಆಯುಧ ಧರ್ಮ ಆಯಿತು. ಹಾಗಾಗಿ ಎಲ್ಲವನ್ನು ಕೈಯಲ್ಲಿ ಹಿಡಿದಿರತಕ್ಕಂಥದ್ದನ್ನು ಆಯುಧ ಅಂತ ಹೇಳ್ತಾರೆ. ಈ 4 ಆಯುಧಗಳ ಮೂಲಕ 4 ಪುರುಷಾರ್ಥಗಳನ್ನು ಸಂಕೇತಿಸಿದ್ದು. ಇವಾಗ ನಮಗೆ ಈ ಕೈಯಲ್ಲಿ ಬದಲಿಸುವುದು ಯಾಕೆ ಅನ್ನೋದಕ್ಕೆ ಒಂದು ವಿಶೇಷವಾದ ಅರ್ಥ ಬಂತೀಗ. ನಮ್ಮ ಉಪಾಸನೆಯಲ್ಲಿ ಧರ್ಮ ಅನ್ನೋದು ಮುಖ್ಯ ಉದ್ದೇಶ ಆಗಿದ್ದಾಗ ಇಲ್ಲಿ ಧರ್ಮ ಚಕ್ರ ಪ್ರಾರಂಭ ಮಾಡಿ. ಸಂಪತ್ತು ನಮಗೆ ಉಪಾಸನೆಯಲ್ಲಿ ಮುಖ್ಯ ಉದ್ದೇಶ ಆಗಿದ್ದಾಗ ಮೊದಲನೇ ಕೈಯಲ್ಲಿ ಶಂಖ ಬರಲಿ. ಅಭಿಲಷಿತ ಕಾಮಪ್ರಾಪ್ತಿಯಾಗಿದ್ದಾಗ ಮೊದಲನೇ ಕೈಯಲ್ಲಿ ಗದೆ ಬರಲಿ. ಅಲ್ಲ, ಇದು ಯಾವುದು ಬೇಡ, ನನಗೆ ಮೋಕ್ಷ ಬೇಕು ಅಂದರೆ ಇಲ್ಲಿ ಪದ್ಮನ್ ತಗೊಳ್ರಿ. ಈ ಆಯುಧಗಳ ಬದಲಾವಣೆಯಿಂದ ನಮ್ಮ ಕಾನ್ಸೆಪ್ಟಿನ ಬದಲಾವಣೆ ಏನು ಗೊತ್ತಾಗುತ್ತೆ. ಯಾವ ಯಾವ ಉದ್ದೇಶದಿಂದ ನಾವು ಉಪಾಸನೆ ಮಾಡ್ತೇವೆ ಆ ಉದ್ದೇಶಗಳಿಗೆ ಪ್ರಿಫರೆನ್ಸಿನ ಪ್ರಕಾರ ಆಯುಧಗಳು ಚೇಂಜ್ ಆಗ್ತಾ ಇರ್ತವೆ. ನಮಗೆ ಮೊದಲು ಧರ್ಮ ಬೇಕು ಸ್ವಾಮಿ, ಧರ್ಮ ನಾಶ ಆಗಿದೆ, ಆಮೇಲೆ ದುಡ್ಡು, ಹಾಗಾದರೆ ಚಕ್ರ ಶಂಖ. ನಮಗೆ ಧರ್ಮ ಮಾಡಬೇಕು ಅಂತುಂಟು, ಧರ್ಮ ಮಾಡಲಿಕ್ಕೆ ದುಡ್ಡಿಲ್ಲ ಸ್ವಾಮಿ, ಹಾಗಾದರೆ ಮೊದಲು ಶಂಖ, ಆಮೇಲೆ ಧರ್ಮ ಮಾಡಲಿ ಚಕ್ರ. ಹೀಗೆ ಅಂದರೆ ಅದರ ಉಪಾಸನೆಯಲ್ಲಿ ನಮ್ಮ ಕಾನ್ಸೆಪ್ಟ್ ಹೇಗೆ, ಅದಕ್ಕೆ ಅನುಗುಣವಾಗಿ ಆ ಆಯುಧಗಳು ಬದಲಾಗ್ತಾ ಹೋಗ್ತವೆ. ಚಕ್ರ ಶಂಖ ಆಗ್ಬೋದು, ಶಂಖ ಚಕ್ರ ಆಗ್ಬೋದು, ಗದಾ ಚಕ್ರ ಶಂಖ ಪದ್ಮ ಆಗ್ಬೋದು, ಪದ್ಮ ಚಕ್ರ ಶಂಖ ಗದಾ ಆಗ್ಬೋದು, ಏನೂ ಆಗಬಹುದು. ಹಾಗಾಗಿ ಒಂದೊಂದು ರೂಪದಲ್ಲಿ ಒಂದೊಂದು ರೀತಿಯ ಆಯುಧದ ವ್ಯತ್ಯಾಸ ಇದೆ. ಅದರಿಂದ ಆ ಧರ್ಮಾರ್ಥ ಕಾಮ ಮೋಕ್ಷಗಳ ಅನುಸಂಧಾನದ ಆರ್ಡರ್, ನಮ್ಮ ಕಾನ್ಸೆಪ್ಟಿನ ಬದಲಾವಣೆಯನ್ನು ಈ 4 ಆಯುಧಗಳ ಬದಲಾವಣೆ ಸೂಚಿಸುತ್ತದೆ. ಅದು ಯಾವುದನ್ನೂ ಆಗಬಹುದು. ಜನರಲ್ ಆಗಿ ಆಚಾರ್ಯ ಹೇಳಿದರು, ಮೊದಲನೇ ರೂಪವನ್ನು ತಗೊಂಡ್ರು ಕೇಶವ. ಕೇಶವನಿಗೆ ಶಂಖಚಕ್ರ ಗದಾ ಪದ್ಮ. ಈ ಶಂಖಚಕ್ರ ಗದಾ ಪದ್ಮಧಾರಿಯಾಗಿರತಕ್ಕಂಥ ಭಗವಂತ, ಅದರಲ್ಲಿ ಒಂದು ವಿಶೇಷ ಇದೆ. ಏನು ಅಂದರೆ ಚಕ್ರ ಶಂಖ ಗದಾ ಪದ್ಮ ಅಂತ ನಾವು ಹೇಳ್ತೇವೆ, ಚಕ್ರಶಂಖ ಅಂತ. ಇದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳನ್ನು ನಾವು ಯೋಚನೆ ಮಾಡಿದರೆ, ಚಕ್ರದ ಅಭಿಮಾನಿ ದುರ್ಗೆ, ಲಕ್ಷ್ಮೀ ರೂಪ ಅದು. ಅದರಿಂದ ಶ್ರೀಚಕ್ರ ಅಂತ ಹೇಳ್ತಾರೆ. ಶ್ರೀಚಕ್ರ ಪೂಜೆ ಅಂತ ಕೆಲವರು ಮಾಡ್ತಾರೆ. ಅವ್ರು ಪೂಜೆ ಮಾಡೋರಿಗೆ ಅದು ಏನು ಮಾಡ್ತೇವೆ ಅಂತಲೂ ಗೊತ್ತಿಲ್ಲ, ಅದು ಏನೇನೋ ಅಧ್ವಾರ ಮಾಡ್ತಾರೆ. ಅದು ಶ್ರೀಚಕ್ರ ಅಂದರೆ ಲಕ್ಷ್ಮಿಯ ಸನ್ನಿಧಾನ. ಚಕ್ರ ವಿಷ್ಣು ಚಕ್ರ ಅದು ಲಕ್ಷ್ಮೀ ಸ್ವರೂಪ. ಯಸ್ಯ ಕರಾಳೋಳಂ, ನಿನ್ನೆ ಹೇಳಿದೆ ನಾನು ಆಚಾರ್ಯ ಯಮಕ ಭಾರತ, ಯಸ್ಯ ಕರಾಳೋಳಂ ಚಕ್ರಂ ಕಾಲಹ ಪರಸ್ಸಹಿ ಕರಾಳೋಳಂ. ಯಸ್ಯ ಕರಾಳೋಳಂ ಚಕ್ರಂ, ಯಾರ ಕೈಯಲ್ಲಿ ಇರತಕ್ಕಂಥ, ಕೈಯಲ್ಲಿ ಚಲಿಸುವ ಚಕ್ರ ಅದು ಯಾವುದು ಅಂದರೆ ಕಾಲಹ ಅಂತ, ಕಾಲಚಕ್ರ ಅಂತಂದರು. ಕಾಲಚಕ್ರ ಅಂದರೆ ಕಾಲ ಅಂದರೆ ಕಾಲಮಾನಿನಿಯಾಗಿರತಕ್ಕ ಸಂಹಾರ ಶಕ್ತಿಯಾದ ದುರ್ಗೆ. ಅದು ಕಾಲಚಕ್ರವೂ ಹೌದು, ಧರ್ಮಚಕ್ರವೂ ಹೌದು. ಅದು ದುರ್ಗಾ ಸ್ವರೂಪ, ತಮೋಮಾನಿನಿಯಾದ ದುರ್ಗಾ ಸಂಹಾರ ಶಕ್ತಿ, ಅಧರ್ಮ ನಾಶಕ್ಕೆ. ಅದರಿಂದ ದುರ್ಗಾ ಸ್ವರೂಪವಾಗಿರ್ತಕ್ಕಂಥದ್ದು ಚಕ್ರ. ಅವನ ಚಕ್ರವೂ ಕೂಡ ಚಕ್ರಸ್ತುತಿ ಅಂತಂದರೆ ಅದು ಲಕ್ಷ್ಮೀ ಸ್ತುತಿಯೇ. ಅದರ ನಂತರ ಎರಡನೇ ಅಭಿಮಾನಿ, ಚಕ್ರದ ಅಭಿಮಾನಿ ಪ್ರದ್ಯುಮ್ನ. ಶಂಖದ ಅಭಿಮಾನಿ ಅನಿರುದ್ಧ. ಕಾಮ, ಮಗ ಮತ್ತು ಮೊಮ್ಮಕ್ಕಳು, ಒಂದು ಕೈಲಿ ಮಗನನ್ನು ಒಂದು ಕೈಲಿ ಮೊಮ್ಮಗನನ್ನು ಹಿಡ್ಕೊಂಡ ಹಾಗೆ. ಗದೆ ಯಸ್ಯ ಗದಾ ಪವಮಾನಃ, ವಾಯುಸ್ವರೂಪ. ಗದೆ ಅನ್ನೋದು ವಾಯುದೇವರು. ಭಗವಂತನ ಕೈಯಲ್ಲಿ ಗದೆಯಾಗಿರತಕ್ಕವರು ವಾಯುದೇವರೇ. ಭಗವಂತನ ಕೈಯಲ್ಲಿ ಚಕ್ರ ಪದ್ಮವಾಗಿರತಕ್ಕಂಥವಳು ಲಕ್ಷ್ಮಿಯೇ. ಆಮೇಲೆ ಚಕ್ರಶಂಖ ಅಂದರೆ ಕಾಮ, ಅನಿರುದ್ಧ, ಪ್ರದ್ಯುಮ್ನರು ಹೌದು. ಹೀಗೆ ಈ ದೇವತಾ ಮೂರ್ತಿಗಳನ್ನೇ ಆಯುಧವಾಗಿ ಮಾಡಿ ಹಿಡ್ಕೊಂಡಿರತಕ್ಕಂಥ ಭಗವಂತನನ್ನು ಧ್ಯಾನ ಮಾಡುವನು. ಚಕ್ರ, ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯಾ ಹರೇರ್ಭುಜಾ ಅನ್ನುವಾಗ ಈಗ ಒಂದು ಸ್ವಾರಸ್ಯವಂತೀಗ ತಾರತಮ್ಯ ಕ್ರಮದಲ್ಲಿ ಹೇಳಿದಾಗಾಯಿತು. ಶಂಖ ಅಂದರೆ ಅನಿರುದ್ಧ,
ಅದವನ ಅಪ್ಪ ಪ್ರದ್ಯುಮ್ನ ಚಕ್ರ, ಪ್ರದ್ಯುಮ್ನಿಗಿಂತ ಮೇಲೆ ಇರತಕ್ಕ ವಾಯುದೇವರು ಗದೆ, ವಾಯುದೇವರ ಮೇಲೆ ಇರತಕ್ಕಂಥ ಲಕ್ಷ್ಮೀ ಪದ್ಮ. ಹೀಗೆ ಶಂಖ ಚಕ್ರ ಗದಾ ಪದ್ಮ ಅನ್ನುವಲ್ಲಿ ತಾರತಮ್ಯ ಕ್ರಮದಿಂದ ಹೇಳಿದಾಗ ಆಯ್ತು. ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯಾಹ ಹರೇರ್ಭುಜಾಹ. ಹೀಗೆ 4 ಆಯುಧಗಳನ್ನು 4 ಪುರುಷಾರ್ಥಗಳನ್ನು ಕೊಡತಕ್ಕಂಥ ರೀತಿಯಿಂದ 4 ಕೈಗಳಲ್ಲಿ 24 ಬಗೆಗಳಿಂದ ಹಿಡಿದುಕೊಂಡಿರತಕ್ಕಂಥ ಭಗವಂತನ ತೋಳುಗಳನ್ನು ಧ್ಯಾನ ಮಾಡಬೇಕು. ಚಿಂತ್ಯಾಹ ಹರೇರ್ಭುಜಾಹ. ಆಯುಧಗಳನ್ನು ಹಿಡ್ಕೊಂಡಿದ್ದಾವೆ. ಹೇಗಿದ್ದಾವೆ ಅವು? ಪೀನವೃತ್ತಾಹ, ಅವು ಪುಷ್ಟವಾಗಿವೆ ಮತ್ತು ಉರುಟಾಗಿವೆ. ಅದು ಲಕ್ಷಣ, 23 ಲಕ್ಷಣವನ್ನು ಆಚರಣೆ. ತೋಳು ಪುಷ್ಟವಾಗಿರಬೇಕು, ಸಣಕಲು ತೋಳು ಇರಬಾರದು. ಪುಷ್ಟವಾದ ತೋಳು ಅಂದರೆ ಮಾಂಸದಿಂದ ತುಂಬಿದ ಮಸಲ್ಸ್ಗಳು ಇರತಕ್ಕಂಥ ತೋಳು ಆಗಿರಬೇಕು. ಆಮೇಲೆ ವೃತ್ತಾಹ, ಅದು ವೃತ್ತಾಕಾರವಾಗಿರಬೇಕು, ಸೊಟ್ಟಗೆ ಇರಬಾರದು. ಆ ರೀತಿ ಪೀನವೂ ವೃತ್ತವೂ ಆಗಿರತಕ್ಕಂಥ. ಹೌದು, ಏನು ಕೆಲಸ ಅವನು? ಆ ಕೈಯಿಂದ ಏನು ಮಾಡ್ತಾನೆ ಅವನ ಕೆಲಸ ಏನು ಅಂತ? ಈ ಕೈ ಇರೋದು ಕೆಲಸ ಮಾಡೋದಕ್ಕೆ, ಅವನಿಗೇನು ಕೆಲಸ ಅಂತ? ಯಾವ ಕೆಲಸಕ್ಕೋಸ್ಕರ ಬಳಸ್ತಾನೆ? ಇರೋದಕ್ಕೆ ನಮಗಿಂತ 2 ಪಾಲು ಕೈ ಇದೆ, ಏನು ಕೆಲಸ ಮಾಡ್ತಾನೆ ಅಂದರೆ ಆಚಾರ್ಯರು ವಿನೋದ ಮಾಡ್ತಾರೆ, ಜಗದ್ರಕ್ಷಾ ಕೇವಲೋದ್ಯೋಗಿನಃ. ಅದಕ್ಕೆ ಬೇರೆ ಉದ್ಯೋಗವೇ ಇಲ್ಲ. ಅವನು ನಂಬಿದ ಶರಣಾಗತರಾದ ಭಕ್ತರನ್ನು, ಜಗತ್ತನ್ನು ರಕ್ಷಣೆ ಮಾಡುವುದೇ ಏಕಮಾತ್ರವಾದ ಉದ್ಯೋಗ ಆ ಕೈಗಳಿಗೆ ಎಂದರು. ಅಂಥ ಕೈಗಳು ಅನಿಶಂ ಜಗದ್ರಕ್ಷ, ನಿರಂತರವಾಗಿ ಜಗತ್ತನ್ನು ರಕ್ಷಣೆ ಮಾಡುವುದೇ ಅಷ್ಟೇ ಅದರ ಉದ್ಯೋಗ. ಬೇರೆ ಯಾವ ಉದ್ಯೋಗವೂ ಇಲ್ಲ. ಜಗತ್ತಿನ ರಕ್ಷೆಗೋಸ್ಕರ ಅಧರ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಆಗ ಚಕ್ರ ಬಂತು. ಜಗತ್ತಿನಲ್ಲಿ ದಾರಿದ್ರ್ಯ ದುಃಖ ಬಂತು, ಆಗ ಶಂಖ ಬಂತು. ಜಗತ್ತಿನಲ್ಲಿ ಅತಿಯಾದಂತಹ ಸ್ವಚ್ಛಂದ ಕಾಮ ಬಂತು, ಆಗ ಗದೆ ಬಂತು. ಜಗತ್ತಿನಲ್ಲಿ ದುಃಖ ಬಂಧನ ಹೆಚ್ಚಾಯಿತು, ಆಗ ಹೀಗೆ ಜಗತ್ತಿನ ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹರಿಸಿ ಜಗತ್ತನ್ನು ರಕ್ಷಿಸುವುದಕ್ಕೋಸ್ಕರವೇ, ಪುರುಷಾರ್ಥ ಚತುಷ್ಟಯಗಳನ್ನು ನೀಡುವುದಕ್ಕೋಸ್ಕರವೇ ಇರುವ ಕೈಗಳವು. ಬೇರೆ ಕೆಲಸವೇ ಇಲ್ಲ ಅವು. ಜಗದ್ರಕ್ಷಾ ಕೇವಲ ಉದ್ಯೋಗ. ಅದು ಉದ್ಯೋಗ ಕೇವಲ ಜಗದ್ರಕ್ಷಣೆ ಅದರ ಉದ್ಯೋಗ. ಜಗದ್ರಕ್ಷಾ ಕೇವಲೋದ್ಯೋಗಿನಃ. ಅನಿಶಂ, ಯಾವಾಗಲೂ ಜಗದ್ರಕ್ಷೆ ಮಾಡುವಂಥದ್ದು. ಅಂಥ ತೋಳುಗಳನ್ನು ಯಾವಾಗಲೂ ಧ್ಯಾನ ಮಾಡು. ಹರೇಹೇ ಅಂತ ಹೇಳಿದರು, ಹರಿಯ ಭುಜಗಳು ಅಂತ. ಆಗ ವಿಷ್ಣುವಿನ ಎದೆ ಅಂತ ಹೇಳಿದರು. ವಿಷ್ಣು ಅಂದರೆ ಎದೆಯೂ ಅನಂತ, ವಿಷ್ಣು ಅನ್ನೋ ಶಬ್ದಕ್ಕೂ ಅರ್ಥ ಅನಂತ ಅಂತ. ಹರಿ ಅಂತಂದರೆ ಹರತೀತಿ ಹರಿಹಿ ಅಂತ. ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವವ, ನಮ್ಮ ದುಃಖ ದಾರಿದ್ರ್ಯಗಳನ್ನು ಪರಿಹರಿಸುವವ, ಜಗತ್ತಿನಲ್ಲಿರತಕ್ಕಂಥ ಅಧರ್ಮ, ಅಜ್ಞಾನ, ಅವೈರಾಗ್ಯ, ಅನೈಶ್ವರ್ಯಗಳನ್ನು ಪರಿಹರಿಸಿ ಅಭೀಷ್ಟಗಳನ್ನು ಕೊಡತಕ್ಕವ. ಹರಿಹಿ ಅಂದರೆ ಹರತಿ, ನಮ್ಮಲ್ಲಿರತಕ್ಕ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ನಮ್ಮನ್ನು ರಕ್ಷಿಸಿ ನಮಗೆ ಅನಂತವಾದಂಥ ಆಹರತಿ, ನಾವು ಬಯಸಿದಂಥ ಇಷ್ಟಾರ್ಥಗಳನ್ನು ತಂದು ಕೊಡುವವ ಅಂತ ಅರ್ಥ. ಆ ಅರ್ಥವೇ ಇಲ್ಲಿ ಬೇಕಾದದ್ದು. ಅದಕ್ಕೋಸ್ಕರ ಆ ಶಬ್ದವನ್ನು ಬಳಸಿದ್ರು, ಹರೇರ್ಭುಜಾಹ ಅಂತ. ಇದನ್ನು ಹೀಗೆಯೇ ವರ್ಣನೆ ಮಾಡಿದ್ದಾರೆ ಕಪಿಲ ಮಹರ್ಷಿಗಳು ಕೂಡ. ಭಗವಂತ ಕಪಿಲ ರೂಪದಲ್ಲಿ ಹೇಳುವಾಗ ಅಲ್ಲಿ ಹೇಳ್ತಾರೆ, ಸಂಚಿಂತೆ ಭುಜಾನ್ ನಿರ್ಣಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್ ಬಾಹೂಂಶ್ಚ ಮಂದರಗಿರೇ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್. ಭಗವಂತನ ತೋಳುಗಳನ್ನು ಧ್ಯಾನ ಮಾಡಬೇಕು. ಎಂಥ ತೋಳುಗಳು ಅಂದರೆ ಅಧಿಲೋಕಪಾಲಾನ್ ಅಂತ, ಲೋಕಪಾಲಕರನ್ನಿಗೂ ಅಧಿಷ್ಠಾನವಾದ ತೋಳು ಅಂತ. ಅದನ್ನೇ ಆಚಾರ್ಯ ಹೇಳಿದ್ರು, ಜಗದ್ರಕ್ಷಾ ಕೇವಲೋದ್ಯೋಗಿನ ಅಂತ. ಜಗತ್ತನ್ನು ರಕ್ಷಣೆ ಮಾಡತಕ್ಕಂಥ ದೇವತೆಗಳನ್ನು ಸೃಷ್ಟಿಸಿದ ತೋಳು. ಇಂದ್ರಾದಿ ದೇವತೆಗಳು ಭಗವಂತನ ತೋಳಿಂದ ಸೃಷ್ಟಿಯಾದರು. ಯಾಕೆ ಸೃಷ್ಟಿ ಮಾಡಿದ? ಜಗತ್ತಿನ ರಕ್ಷೆಗಾಗಿ. ಜಗತ್ತನ್ನು ರಕ್ಷಿಸತಕ್ಕಂಥ ದೇವತಾಶಕ್ತಿಗಳನ್ನು ಸೃಷ್ಟಿ ಮಾಡಿದ ತೋಳು ಅಂತ ಅಲ್ಲಿ ಹೇಳಿದರು ಕಪಿಲರು. ಅದನ್ನೇ ಆಚಾರ್ಯ ಹೇಳಿದ್ರು, ಜಗತ್ತನ್ನು ರಕ್ಷಣೆ ಮಾಡುವುದಷ್ಟೇ ಉದ್ಯೋಗವಾಗಿರುವ ತೋಳು ಅಂತ. ಆಮೇಲೆ ಸಂಚಿಂತಯೇತ್ ದಶಶತಾರಮಸಹ್ಯ ತೇಜ, ಅಲ್ಲಿ ಚಕ್ರವನ್ನು ಮೊದಲು ಹೇಳಿದ್ದಾರೆ. ಆ ಚಕ್ರವನ್ನು ಧ್ಯಾನ ಮಾಡಬೇಕು. ಆಮೇಲೆ ಶಂಖಂಚ ತತ್ಕರ ಸರೋವರ ರಾಜಹಂಸಂ, ಶಂಖವನ್ನು ಧ್ಯಾನ ಮಾಡಬೇಕು. ಕೌಮೋದಕೀಂ ಭಗವತೋ ದಯಿತಾಂ ಸ್ಮರೇತ ದಿಗ್ಧಾಂ ಅರಾತಿ ಭಟ ಶೋಣಿತ ಕರ್ದಮೇನ, ಭಗವಂತನ ಶತ್ರುಗಳ ನೆತ್ತರಿನಿಂದ ತೊಯ್ದ ಭಗವಂತನ ಗದೆಯನ್ನು ಧ್ಯಾನ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಅದನ್ನು ಪದ್ಮವನ್ನು ಬಿಟ್ಟಿದ್ದಾರೆ. ಅಲ್ಲಿ ಚಕ್ರ ಶಂಖ ಗದಾ ಪದ್ಮ ಅಂತ 4 ಇಲ್ಲಿ ಹೇಳಿಬಿಟ್ರು ಆಚಾರ್ಯ. ಹಾಗೆ ಅಲ್ಲಿ ಕಪಿಲ ಹೇಳಿದ್ದನ್ನು ಒಂದು ರೀತಿಯಿಂದ ಪೂರಕವಾಗಿ ಇಲ್ಲಿ ಆಚಾರ್ಯ ಹೇಳ್ತಾ ಹೋಗ್ತಾರೆ. ಚಕ್ರ ಶಂಖ ಗದಾ ಪದ್ಮ ಧರಾಶ್ಚಿಂತ್ಯಾ ಹರೇರ್ಭುಜಾ ಪೀನವೃತ್ತಾ ಜಗದ್ರಕ್ಷಾ ಕೇವಲೋದ್ಯೋಗಿನೋನುಷಂ. ಅದರ ನಂತರ ಈಗ ಮುಂದಿನ ಭಾಗ, ಕಂಠ ಹೇಗಿದೆ ಭಗವಂತನ. ಸಂತತಂ ಚಿಂತೆಯೇತ್ ಕಂಠಂ, ಭಗವಂತನ ಕಂಠವನ್ನು ನಿರಂತರ ಚಿಂತಿಸು ಅಂದರು. ಎಂಥ ಕಂಠ ಅದು? ಸಂತತವಾದ ಕಂಠ. ಅಂದರೆ ಸಂತತ ಅಂದರೆ ಆಮ್ನಿ ಪ್ರೆಸೆಂಟು ಅಂತ.
ಹೇಗೆ ಎದೆ ತೋಳಿನ ಮಧ್ಯದಲ್ಲಿ ಇದ್ದರೂ ಜಗತ್ತನ್ನೆಲ್ಲ ವ್ಯಾಪಿಸಿದೆಯೋ, ಇದು ಕುತ್ತಿಗೆ ಎನ್ನುವುದು ಹೆಗಲ ಮೇಲೆ ಇದ್ದರೂ ಕೂಡ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿರತಕ್ಕಂಥದ್ದು. ಸಂತತಂ ಅಂದರೆ ಆಮ್ನಿ ಪ್ರೆಸೆಂಟ್, ಅದನ್ನು ಸಂತತಂ ಅಂದರೆ ಆಲ್ವೇಸ್, ಯಾವಾಗಲೂ ಚಿಂತಿಸು, ಎಲ್ಲೆಡೆ ತುಂಬಿರುವ ಭಗವಂತನ ಕೊರಳನ್ನು ಚಿಂತಿಸು. ಎಂಥ ಕೊರಳು! ಭಾಸ್ವತ್ ಕೌಸ್ತುಭ ಭಾಸಕಂ ಅಂತಂದರು. ಯಾವಾಗಲೂ ನಾವು ಕುತ್ತಿಗೆಗೆ ಆಭರಣಗಳನ್ನು ಹಾಕೊಳ್ಳೋದು ಯಾಕೆ? ನಾವು ಚಂದ ಕಾಣಬೇಕು. ಭಗವಂತ ಕುತ್ತಿಗೆಯಲ್ಲಿ ಆಭರಣ ಹಾಕ್ಕೊಂಡದ್ದು ಯಾಕೆಂದ್ರೆ ಆಭರಣ ಚಂದ ಕಾಣಬೇಕು ಅಂತ. ಅವನು ಹಾಕ್ಕೊಂಡದ್ರಿಂದ ಅದು ಚಂದ ಕಾಣುತ್ತೆ ಅಂದರೆ ನಿಜವಾಗಿ. ಆದರೆ ವಸ್ತು ಸುಂದರವಾಗಿದ್ದಾಗ ಆ ಆಭರಣಕ್ಕೆ ಒಂದು ಒಪ್ಪ. ಅದರಿಂದ ಆಭರಣ ಅನ್ನುವಂಥದ್ದು ಇದ್ದ ಸೌಂದರ್ಯವನ್ನು ವ್ಯಕ್ತಗೊಳಿಸದೆ ಹೊರತು ಇಲ್ಲದೇ ಇದ್ದಲ್ಲಿ ಸೌಂದರ್ಯವನ್ನು ಕೊಡುವುದಿಲ್ಲ. ಭಗವಂತ ಪರಮಸುಂದರ, ಸಾಕ್ಷಾನ್ಮನ್ಮಥ ಮನ್ಮಥಃ, ಸೌಂದರ್ಯದ ಸಾಕಾರ ಮೂರ್ತಿ. ಅವನಿಗೆ ಚಿನ್ನ ಹಾಕಿ ಚಂದ ಮಾಡಬೇಕು ಅವನನ್ನು. ಮತ್ತೆ ಭಾಸ್ವತ್ ಕೌಸ್ತುಭ ಭಾಸಕಂ ಅಂದರು. ಪ್ರಕಾಶಮಾನವಾದ ಕೌಸ್ತುಭ ಮಣಿಗೆ ಬೆಳಕನ್ನು ಕೊಟ್ಟದ್ದ ಕೊರಳು ಅಂತ. ಆ ಕೊರಳಲ್ಲಿ ಮಣಿ ಹೊಳೆಯೋದಲ್ಲ, ಮಣಿಗೆ ಕೊರಳಿನಿಂದ ಹೊಳಪು. ಕೊರಳಲ್ಲಿರೋದು ಯಾಕೆಂದ್ರೆ ಅದು ನೀಲಮಣಿ, ಅವನು ನೀಲವರ್ಣ. ಆ ಭಗವಂತನ ಕೊರಳ ನೀಲಿಮೆಯಿಂದ ಆ ಕೌಸ್ತುಭ ಮಣಿಗೆ ಹೊಸ ಬೆಳಕು, ಹೊಸ ಪ್ರಕಾಶ ಬಂತಂತೆ. ಆ ಕೌಸ್ತುಭ ಮಣಿಯನ್ನು ಬೆಳಗಿಸುವಂಥ ಕಂಠವನ್ನು ಧ್ಯಾನ ಮಾಡುವುದು. ಕೌಸ್ತುಭ ಮಣಿ ಅವನ ಕೊರಳಲ್ಲಿ ಇರೋದರಿಂದ ಚಂದ ಕಾಣ್ತಾ ಇದೆ. ಇದೇ ಮಾತನ್ನ ಕಂಠಂಚ ಕೌಸ್ತುಭಮಣೇ ಅಧಿಭೂಷಣಾರ್ಥಂ ಕುರ್ಯಾನ್ ಮನಸ್ಯ ಅಖಿಲ ಲೋಕ ನಮಸ್ಕೃತಸ್ಯ ಅಂತ ಭಾಗವತಲ್ಲಿ ಹೇಳಿದ್ದಾರೆ. ಕೌಸ್ತುಭ ಮಣಿಗೆ ಆಭೂಷಣ ಅದು. ಕಂಠಕ್ಕೆ ಕೌಸ್ತುಭ ಮಣಿ ಭೂಷಣ ಅಲ್ಲ, ಕೌಸ್ತುಭ ಮಣಿಗೆ ಕಂಠಭೂಷಣವಾಗಿದೆ. ಅಂಥ ಕೌಸ್ತುಭ ಅಂದರೆ ಯಾರು? ಕೌಸ್ತುಭ ಅಂದರೆ ಮತ್ತೆ ಚತುರ್ಮುಖ ಬ್ರಹ್ಮ. ಎಲ್ಲ ದೇವತಾ ಸಮುದಾಯದ ಧ್ಯಾನ, ಪರಿವಾರ ದೇವತೆಗಳೆಲ್ಲ ಬಂದುಬಿಟ್ರು. ಕಾಮದೇವ ಮಗ ಬಂದ ಚಕ್ರವಾಗಿ, ಅನಿರುದ್ಧ ಮೊಮ್ಮಗ ಬಂದ ಶಂಖವಾಗಿ, ಆಮೇಲೆ ವಾಯುದೇವರು ಬಂದರು ಗದೆಯಾಗಿ, ಲಕ್ಷ್ಮಿ ಬಂದಳು ಪದ್ಮವಾಗಿ, ಮತ್ತೆ ದುರ್ಗಾ ಬಂದಳು ಚಕ್ರವಾಗಿ. ಈಗ ಚತುರ್ಮುಖ ಬ್ರಹ್ಮ ಕೌಸ್ತುಭ ಮಣಿಯಾಗಿ ಇದ್ದಾನೆ. ಶ್ರೀವತ್ಸವಾಗಿ ಲಕ್ಷ್ಮಿ ಎದೆಯಲ್ಲಿದ್ದಾಳೆ, ಕೌಸ್ತುಭ ಮಣಿಯಾಗಿ ಭಗವಂತನ ಎದೆಯಲ್ಲಿ ಬ್ರಹ್ಮದೇವರು ನೆಲೆಸಿದ್ದಾರೆ. ಅದನ್ನು ಚೈತ್ಯಸ್ಯ ತತ್ವ ಅಮಲಂ ಮಣಿಮಸ್ಯ ಕಂಠೇ ಅಂತ ಭಾಗವತಲ್ಲಿ. ಚೈತ್ಯ ಅಂದರೆ ಚಿತ್ತಾಭಿಮಾನಿಯಾದ ದೇವತೆ, ಚಿತ್ತ ದೇವತೆ ಅಂದರೆ ಚತುರ್ಮುಖ ಬ್ರಹ್ಮ. ಅವನೇ ಆ ಮಣಿ, ಭಗವಂತನ ಎದೆಯಲ್ಲಿ ಕೌಸ್ತುಭ ಮಣಿಯಾಗಿ ಭಗವಂತನಿಂದ ಬೆಳಕು ಬಡೀತಾ ಇದ್ದಾನೆ ಚತುರ್ಮುಖ ಬ್ರಹ್ಮ. ಅಂಥ ಚತುರ್ಮುಖ ಬ್ರಹ್ಮನನ್ನೇ ಕೌಸ್ತುಭ ಮಣಿಯಾಗಿ ಮಾಡಿ ಕೊರಳಲ್ಲಿ ತೊಟ್ಟ ಭಗವಂತನ ಕೊರಳನ್ನು ಧ್ಯಾನ ಮಾಡೋಣ. ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ಯಾರ ಕಂಠ? ವೈಕುಂಠಸ್ಯ ಕಂಠಂ. ಅದು ಆ ಶಬ್ದದ ಒಂದು ಲಯಕ್ಕೋಸ್ಕರ ಹಾಗೆ ಬಳಸ್ತಾರೆ ಅವರು. ಕಂಠ ಅಂತ ಬಂತು, ಅದಕ್ಕೆ ಹೊಂದಿಕೆಯಾಗುವ ಶಬ್ದವನ್ನು ಭಗವಂತನ ವಿಷಯ ವೈಕುಂಠ ಅಂತಾರೆ. ವೈಕುಂಠನ ಕಂಠ. ಆ ಶಬ್ದದಲ್ಲಿ ಒಂದು ಲಯವನ್ನು ತರುವುದಕ್ಕೋಸ್ಕರ ಅದನ್ನು ಬಳಸಿದ್ದಾರೆ. ವೈಕುಂಠ ಅನ್ನುವ ಶಬ್ದಕ್ಕೆ ಅರ್ಥವೂ ಕೂಡ ಒಂದು ವಿಶಿಷ್ಟವಾದಂಥ ಅರ್ಥ ಇದೆ. ಕುಂಠ ಅಂದರೆ ಕುಂಠಿತತೆ, ಕುಗ್ಗುವಿಕೆ, ಕುಸಿಯುವಿಕೆ. ವಿಕುಂಠ ಅಂದರೆ ಕುಸಿತ ಇಲ್ಲದವ, ಯಾವ ರೀತಿಯ ಕುಸಿತವೂ ಇಲ್ಲದವ, ಅಂದರೆ ಪೂರ್ಣನಾದವ ಅಂತ ಅರ್ಥ. ವಿಕುಂಠ ಅಂದರೆ ಪೂರ್ಣನಾದವ. ಕುಂಠ ಅಂದರೆ ಕುಸಿಯುವುದು, ಅಪೂರ್ಣತೆ, ಕುಗ್ಗುವುದು, ಕಳಕೊಳ್ಳುವುದು. ವಿಕುಂಠ ಅಂದರೆ ಯಾವ ಕಳಕೊಳ್ಳುವಿಕೆಯೂ ಇಲ್ಲದ ಪೂರ್ಣ ಸ್ಥಿತಿ. ಅಂಥ ಪೂರ್ಣ ಸ್ಥಿತಿಯನ್ನು ಪಡೆದವ ವೈಕುಂಠ. ಅವನ ಕಂಠ ಕೌಸ್ತುಭ ಮಣಿಯಿಂದ ಏನು ಪೂರ್ಣತೆಯನ್ನು ಪಡೆಯಲಿಕ್ಕುಂಟು. ಆದ್ದರಿಂದ ಅಂಥ ವೈಕುಂಠನ ಪರಿಪೂರ್ಣ ಸೌಂದರ್ಯದಿಂದ ತುಂಬಿರತಕ್ಕಂಥ ಕಂಠದಲ್ಲಿ ಇರತಕ್ಕ ಕೌಸ್ತುಭಕ್ಕೇ ಒಂದು ಶೋಭೆ ಹೊರತು ಕೌಸ್ತುಭದಿಂದ ಕಂಠಕ್ಕೇನು ಶೋಭೆ ಅಲ್ಲ. ವೈಕುಂಠಸ್ಯ ಸಂತತಂ ಚಿಂತೆಯತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾಹ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಒಂದು ವಿಶೇಷವಾದ ಅಂಶವನ್ನು ಹೇಳ್ತಾರೆ. ಭಗವಂತನ ಕಂಠ ಒಂದು ಚತುರ್ಮುಖ ಬ್ರಹ್ಮನನ್ನು ಕೌಸ್ತುಭ ಮಣಿಯಾಗಿ ಕೊರಳಲ್ಲಿ ತೊಟ್ಟದ್ದು ಒಂದಾಯಿತು. ಅಂಥ ಅವನನ್ನು ತೊಟ್ಟ ಕಂಠ. ಚತುರ್ಮುಖ ಬ್ರಹ್ಮ ಕೌಸ್ತುಭ ಮಣಿಯಾಗಿ ಅಲ್ಲಿ ಯಾಕೆ ಕೂತಿದ್ದಾನೆ? ಅವನಲ್ಲೇ ಕೊರಳಲ್ಲೇ ಯಾಕೆ ಕೂತಿದ್ದಾನೆ? ಭಗವಂತರಂದ್ರೆ ಪಾಠಗಳಲ್ಲಿ ಕೂತಿದ್ದಾನೆ ಅಂತಾರೆ ಆಚಾರ್ಯರು. ಭಗವಂತನ ಕಂಠ ಎಂಥದ್ದು ಅಂದರೆ ಅಖಿಲಾಹ ವೇದಾಹ ಅನಿಶಂ ಉದ್ಗೀರ್ಯಂತೆ. ಸದಾ ನಿರಂತರ ವೇದನಾದವನ್ನು ಉಚ್ಚರಿಸ್ತಾ ಇರತಕ್ಕಂಥ ಮೂರ್ತಿ ಅದು. ಹೈಗ್ರೀವ ಮೂರ್ತಿ, ವೇದವ್ಯಾಸ ಮೂರ್ತಿ, ಹೈಗ್ರೀವ ಮೂರ್ತಿಯನ್ನು ಶ್ವಸತೋಸ್ಯ. ವೇದ ಅನ್ನೋದು ಭಗವಂತನ ಉಸಿರಿನಿಂದಲೇ ವೇದದ ನಾದ ಹೊಮ್ಮಿತು.
ವೇದಗಳ ಆವಿರ್ಭಾವ ಆದದ್ದೇ ಭಗವಂತನಿಂದ. ಅದನ್ನು ಮೊದಲು ಕೇಳಿದವನೇ ಚತುರ್ಮುಖ. ಹಾಗಾಗಿ ಇಲ್ಲಿ ಕೌಸ್ತುಭಮಣಿಯಾಗಿ ಅವನು ವೇದ ಕೇಳಲಿಕ್ಕೆ ಕೂತಿದ್ದಾನೇನು. ಉದ್ಗೀರಿಯಂತೆ ಅನಿಶಂ, ನಿರಂತರವಾಗಿ ವೇದಗಳು, ಅಖಿಲಾಹ ವೇದಾಹ ಉದ್ಗೀರಿಯಂತೆ ಯತಃ, ಯಾವ ಕಂಠದಿಂದ ನಿರಂತರವಾಗಿ ವೇದದ ನಾದ ಹೊರಗೆ ಹೊಮ್ಮುತ್ತಾ ಇದೆಯೋ ಭಗವಂತನ ಉಸಿರೇ ವೇದನಾದ ಅಂದರು. ಅಂಥ ನಿರಂತರವಾಗಿ ವೇದವನ್ನು ಉದ್ಗರಣೆ ಮಾಡತಕ್ಕ, ವೇದದ ಆವಿರ್ಭಾವ ಮಾಡತಕ್ಕಂಥ ಇದರಲ್ಲಿ ವಿಶೇಷವಾಗಿ ಹಯಗ್ರೀವ ಮೂರ್ತಿಯ ಉಪಾಸನೆಯೂ ಬಂತಿಲ್ಲ. ವೇದಾವಿರ್ಭಾವ ಹಯಗ್ರೀವ ರೂಪದಿಂದ. ಅಂಥ ಭಗವಂತನ ಕೊರಳನ್ನು ಸಂತತಂ ಚಿಂತೆಯೇತ್, ನಿರಂತರವಾಗಿ ಧ್ಯಾನ ಮಾಡುವುದು. ಆಮೇಲೆ ಕಂಠದ ಮೇಲೆ ಇನ್ನು ಮುಖಕ್ಕೆ ಬರಬೇಕು. ನಾವು ಭಗವಂತನ ರೂಪ ಚಿಂತನೆಯನ್ನು ಬಹಳ ಅಚ್ಚುಕಟ್ಟಾಗಿ, ಆದರೆ ಬಹಳ ಅಪೂರ್ವ ವಿಷಯಗಳನ್ನು ತುಂಬಿಸಿ ಈ ಸ್ತೋತ್ರದಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಅಪೂರ್ವ ಅಂತಂದರೆ, ಇಷ್ಟು ಅಪೂರ್ವ ಸಂಗತಿಗಳು ನೀವು ಪುರಾಣಗಳನ್ನು ನೋಡಿದರೂ ಸಿಗೋದಿಲ್ಲ. ಪುರಾಣಗಳಲ್ಲಿ ಭಗವಂತನ ಮೂರ್ತಿ ಧ್ಯಾನದಲ್ಲಿ ಕೂಡ ಇಷ್ಟು ಅಪೂರ್ವವಾದ ವಿಶೇಷಣಗಳು ಸಿಗೋದಿಲ್ಲ. ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಭವತಾ ಪಾಪನೋದಿಡ್ಯಂ ಶ್ರೀಪತೇನು ಮುಖಪಂಕಜಂ. ಅದೇ ಪಾದವನ್ನು ಶ್ರೀಪತಿಯ ಪಾದಪಂಕಜ ಅಂದರು, ಅದೇ ಶ್ರೀಪತಿಯ ಮುಖಪಂಕಜ. ಲಕ್ಷ್ಮಿಗೆ ಎರಡು ವಿಶೇಷವಾಗಿರತಕ್ಕ ಉಪಾಸ್ಯ, ಒಂದು ಪಾದ ಮತ್ತು ಅವಳಿಗೆ ಸದಾ